ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ನುಡಿದಂತೆ ನಡೆಯುವ ಬಡವರ ಬಂಧು, ಯುವಕರ ಕಣ್ಮಣಿ, ದೀನ ದಲಿತರ ಆಶಾಕಿರಣ, ಪಶ್ಚಿಮ ವಿಧಾನಸಭಾ ಕ್ಷೇತ್ರ 74ರ ಕಾಂಗ್ರೆಸ್ ಮುಖಂಡರಾದ ಸನ್ಮಾನ್ಯ ಶ್ರೀ ದೀಪಕ್ ಚುಂಚೋರೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಶ್ರೀ ದೀಪಕ್ ಚುಂಚೋರೆ ಅಭಿಮಾನಿ ಬಳಗದ ವತಿಯಿಂದ ಹುಟ್ಟುಹಬ್ಬದ ಅಭಿನಂದನಾ ಹಾಗೂ ರಸಮಂಜರಿ ಕಾರ್ಯಕ್ರಮ ಮತ್ತು ಸಾಧಕರಿಗೆ ಸನ್ಮಾನ ಸಮಾರಂಭವನ್ನು ಗುರುವಾರ ದಿನಾಂಕ 22/5/2025ರಂದು ಧಾರವಾಡ ನಗರದ ಕನ್ನಡ ಕುಲಪುರೋಹಿತ್ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಸಭಾಭವನ ಡಿಸಿ ಕಾಂಪೌಂಡ್ ಧಾರವಾಡದಲ್ಲಿ ಅದ್ದೂರಿಯಾಗಿ ನೆರವೇರಿತು. ಮಾಜಿ ಸಚಿವ ಇಂಡಸ್ಗಿರಿ, ಎಂಎಲ್ಸಿ ನಿಂಬೆಕಾಯಿ, ಮಾಜಿ ಲೋಕಸಭಾ ಸದಸ್ಯ ಐಜಿ ಸಣದಿ, ಹೆಸ್ಕಾಂ ಅಧ್ಯಕ್ಷ ಆಜಂಪೀರ್ ಖಾದ್ರಿ, ಹುಡಾ ಅಧ್ಯಕ್ಷ ಶಾಕಿರ್ ಸಣದಿ, ಅಂಜುಮನ್ ಅಧ್ಯಕ್ಷ ಇಸ್ಮಾಯಿಲ್ ತಮಡಗರ್, ಡಾಕ್ಟರ್ ಶೇಖ್, ಹಿರಿಯ ಮುಖಂಡರಾದ ತವನಪ್ಪ ಅಷ್ಟಿಗಿ, ಬಸವರಾಜ್ ಗುರಿಕಾರ್, ಮಹೇಶ್ ಶೆಟ್ಟಿ, ಅಂಜುಮನ್ ಮಾಜಿ ಅಧ್ಯಕ್ಷ ಇಕ್ಬಾಲ್ ಜಮಾದಾರ್, ಮಾಜಿ ಕಾರ್ಯದರ್ಶಿ ನಜೀರ್ ಬನಿಯಾರ್, ಅಲ್ತಾಫ್ ಹಳ್ಳೂರ್ ಮುಖ್ಯ ಅತಿಥಿಗಳಾಗಿ ಮುಂತಾದವರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಮೆಹಬೂಬ್ ಪಠಾಣ್, ನಾಗರಾಜ್ ಗುರಿಕಾರ್, ಆನಂದ್ ಮುಷನ್ನವರ್, ಜೈಲಾನಿ ಜಾಲೆಗಾರ್, ಗೌಸ್ ಖಾನ್ ನವಲೂರ್, ಆನಂದ್ ಜಾಧವ್, ಆನಂದ್ ಅದ್ವಾನಿ, ಪಿಕೆ ನಿರ್ಲ್ಕಟ್ಟಿ, ಮುಲ್ಲಾ ಮಿಶ್ರಿಕೋಟಿ, ಗೀತಾ ಸಂಶಿ, ಮಹಾನಗರ ಪಾಲಿಕೆ ಸದಸ್ಯರಾದ ಕವಿತಾ ಕಬ್ಬೇರ್, ಶಂಭೋ ಸಾಲ್ಮನಿ, ಇಮ್ರಾನ್ ಎಲಿಗಾರ್, ಶಂಕರ್ ಹೊಸ್ಮನಿ, ಅಜಗರ್ ಅಲಿ ಮುಲ್ಲಾ ಮುಂತಾದವರು ಉಪಸ್ಥಿತರಿದ್ದರು. ಮೇಲೆ ನಮ್ಮ ಮಾಜಿ ಸಚಿವರಾದ ಸನ್ಮಾನ್ಯ ಒಂದು ಮದುವೆ ಕಾರ್ಯಕ್ರಮಕ್ಕೆ ಹೋಗುವುದರಿಂದ ಅವರು ಮಾತಾಡಿ ಹೋಗ್ತಾರಂತ, ದಯವಿಟ್ಟು ಅವರು ಮಾತಾಡಬೇಕಂತ ಹೇಳಿ ಅವರನ್ನು ಕೇಳ್ಬೋದು.
ಸುಂದರ ಮುಂಜಾನೆ ವೇಳೆಯಲ್ಲಿ ನನ್ನ ಆತ್ಮೀಯ ಸ್ನೇಹಿತರು, ಮಾಜಿ ಮಹಾನಗರಸಭೆ ಸದಸ್ಯರು ಹಾಗೂ ಈ ಭಾಗದ ಮುಖಂಡರು, ಇವತ್ತಿನ ದಿವಸ ಸನ್ಮಾನ್ಯ ದೀಪಕ್ ಚುಂಚೋರೆ ಅವರ ಹುಟ್ಟುಹಬ್ಬ ಮತ್ತು ಅಭಿನಂದನಾ ಸಮಾರಂಭದ ಅಧ್ಯಕ್ಷ ಲಾಸ್ಟ್ ಟೈಮ್ ಕೂಡ ಆಗಲಿಲ್ಲ. ನಾವು ವೇದಿಕೆ ಮೇಲೆ ಇದ್ದಂತ ಗುರುಗಳಾದ ಅರ್ಜುನ್ ಅವರಿಗೆ ಕೇಳ್ಕೊಳ್ತೀವಿ, ಅವರಿಗೆ ತಮ್ಮ ಅಮೂಲ್ಯವಾದ ಆಶೀರ್ವಾದ ಮಾಡಿ ಮುಂಬರುವ ಚುನಾವಣೆಯಲ್ಲಿ ಅವರಿಗೆ ಈ ಭಾಗದ ಒಳ್ಳೆಯ ಒಂದು ಸ್ಥಾನಮಾನ ಕೊಡಿಸಲಿ ಅಂತ ನಾನು ಅವರಿಗೆ ವಿನಯಪೂರ್ವಕ ಕೇಳ್ಕೊಳ್ತೇನೆ. ಸ್ನೇಹಿತರೆ, ಅನೇಕ ಸಲ ಇಂಥ ಸ್ನೇಹಿತರು ಮತ್ತು ಆತ್ಮೀಯವರು ಕಾರ್ಯಕ್ರಮ ಮಾಡ್ತಾ ಇರ್ತಾರೆ. ನಮಗೆ ಭಾಗಿಯಾಗಲಿಕ್ಕೆ ನಮ್ದು ಸುದಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಂಥ ಕಾರ್ಯಕ್ರಮ ನಮ್ಮ ಜೀವನದಲ್ಲಿ ನಡೀತಾ ಇದೆ, ನಡಿಬೇಕು. ಯಾಕಂದ್ರೆ ಕೂಡಿದ್ರೆ ಏನೋ ಒಂದು ಮಾತುಕತೆ ಆಗ್ತದೆ ಅಥವಾ ಸ್ನೇಹ ಬೆಳೀತದೆ, ದೋಸ್ತಿ बढ़ती है. इसलिए ನಾನು ಈಗಾಗಲೇ ಹೇಳಿದ್ರೆ ಜಾಸ್ತಿ ಸಮಯ ತಗೊಳ್ಳ, ಅನೇಕ ಹಿರಿಯರು ಮಾತಾಡೋಗಿದ್ದಾರೆ, ಅವರಿಗೆ ನಾನು ಸಮಯವನ್ನು ಕೊಟ್ಟು ಈ ಸಂದರ್ಭದಲ್ಲಿ राजीव का एक शेर बोलना चाहूंगा. तुम जियो 1000 बरस, तुम जियो 1000 बरस, हर बरस के दिन हो 50,000. कंप्यूटर भी काम नहीं करता. 200 साल पहले बोला मैं, तुम जियो 1000 बरस, हर बरस के दिन हो 50,000. इसलिए ಈ ಮಾತನ್ನು ಹೇಳಿ ಮತ್ತೊಂದು ಸತ್ಯ ತಮ್ಮೆಲ್ಲರಿಗೆ ಇಲ್ಲಿ ಇವರು ಒಳ್ಳೇದು ಮಾಡಿ. ಈಗ ಹಳ್ಳಿ ಕಡೆ ನಮ್ಮ ದೇಶದಲ್ಲಿ ವಾತಾವರಣ ತಾವು ನೋಡ್ತಾ ಇದ್ದೀವಿ. ಈ 10-12 ವರ್ಷದಲ್ಲಿ ಎಂಥ ರಾಜಕೀಯ ನಡೆದ ಬಾಂಡ್ರಿ ಮೇಲೆ ಹೋಗಿ, ನಮ್ಮ ದೇಶದ ಬಾಂಡ್ರಿ ಮೇಲೆ ಹೋಗಿ 15-20 ನಿಮಿಷದಲ್ಲಿ ನಾಶ ಮಾಡಿ ಬಂದಿರೋರು ಸಹಿತ ಇವರಿಗೆ ಹೊಟ್ಟೆ ಕಡಿತೀವಿ. ಅವ್ರ ಬಗ್ಗೆ ಗೀಳು ಮಾತಾಡ್ತಾರೆ. ನಾನು ಈ ಸಂದರ್ಭದಲ್ಲಿ ಅದು ಖಂಡಿಸ್ತೇನೆ. ಅದು ಮಾಡಬಾರ್ದು ಅಂತ ದೇಶದ ಪ್ರೇಮಿ ಇದ್ದವರು ನಾವು ದೇಶದ ಬಗ್ಗೆ ಮೊದಲು ವಿಚಾರ ಮಾಡಬೇಕು. ದೇಶ ಬೆಳಿಬೇಕು. ದೇಶದಲ್ಲಿ 145 ಕೋಟಿ ಜನರಿದ್ದಾರೆ. ನಾವು ಎಲ್ಲರೂ ಭಾರತೀಯರು. ಅನೇಕ ಜಾತಿ, ಅನೇಕ ಧರ್ಮ, ಅನೇಕ ರಂಗಗಳು ಇದ್ರ ಸಹಿತ ನಾವು ಎಲ್ಲರೂ ಕಾಶ್ಮೀರದಿಂದ ಕನ್ಯಾಕುಮಾರಿ, ಕಾರವಾರದಿಂದ ಕಲ್ಕತ್ತಾವರೆಗೆ ನಮ್ಮ ಆತ್ಮೀಯ ಬಂಧುಗಳು, ಸ್ನೇಹಿತರು ಎಲ್ಲರೂ ಭಾರತೀಯರು. ನಾವು ದೇಶ ಪ್ರೇಮ ಅವ್ರಿಗೆ ಇಲ್ಲ, ಅವ್ರಿಗಿಂತ ಜಾಸ್ತಿ ನಮಗೆ ದೇಶ ಪ್ರೇಮ ಇದೆ ಅಂತ ಹೇಳಲಿಕ್ಕೆ ಇಚ್ಛಪಡ್ತೀವಿ. ಒಂದು ಅವಕಾಶ ಕೊಟ್ಟರೆ ನಾವು ಬಾಂಡ್ರಿ ಮೇಲೆ ಹೋಗಿ ನಮ್ಮ ಜೀವವನ್ನು ಕೊಡ್ಲಿಕ್ಕೆ ಸಹಿತ ನಾವು ತಯಾರಿದ್ದೀವಿ ಅಂತ ಹೇಳಲಿಕ್ಕೆ ಇಚ್ಛಪಡ್ತೇವೆ. ಇವರು ಹೋಗೋವ್ರಿಲ್ಲ, ಬಿಡೋವ್ರಿಲ್ಲ, ಸ್ವಾತಂತ್ರ್ಯ ಹೋರಾಟದಲ್ಲಿ ಏನು ಮಾಡಿಲ್ಲ, ಬಿಟ್ಟಿಲ್ಲ. ನಮಗೆ ದೇಶಭಕ್ತಿ ಬಗ್ಗೆ ಬಹಳ ಕಳಿಸ್ತಾರೆ ಇವರು. ಅದಕ್ಕೋಸ್ಕರ ನಮ್ಮ ಆದ್ಯ ಕರ್ತವ್ಯ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟದ್ದು ಯಾವ್ದಾರ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಪೂಜ್ಯ ಮಹಾತ್ಮ ಗಾಂಧೀಜಿಯವರು ತಮ್ಮ ಜೀವನವನ್ನು ಕೊಟ್ಟರು, ಶ್ರೀಮತಿ ಇಂದಿರಾ ಗಾಂಧಿಯವರು ಜೀವನ ಕೊಟ್ಟರು, ಪೂಜ್ಯ ಪ್ರಧಾನಿಯಾದಂತಹ ರಾಜೀವ್ ಗಾಂಧಿಯವರು ಜೀವ ಕೊಟ್ಟರು. ಇವರು ಯಾರು ಕೊಟ್ಟಾರೇನ? ಯಾರು ಕೊಡಲಿಲ್ಲ, ಬಿಟ್ಟಿಲ್ಲ. ಬರೀ ಮಾತಾಡೋದು, ಬೆಂಕಿ ಹಚ್ಚುವುದು, ಮುಸಲ್ಮಾನ, ಕಬ್ರಸ್ತಾನ, ಪಾಕಿಸ್ತಾನ ಇಷ್ಟು 3 ಮಾತು ಹೇಳಿ ಬೆಂಕಿ ಹಚ್ಚಿ ಹೋಗ್ಬಿಡ್ತಾರೆ. ಅದಕ್ಕೋಸ್ಕರ ನಾವು ಜಾಗೃತಿ ವಹಿಸಬೇಕು. ಕಾಂಗ್ರೆಸ್ ಬಂಧುಗಳು ಈ ದೇಶದ ಪ್ರೇಮ, ದೇಶದ ಐಕ್ಯತೆ, ದೇಶದ ಸಮಗ್ರತೆ ಸಲುವಾಗಿ ನಾವು ಒಂದಾಗಿ ಹೋರಾಟ ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳಿ, ಸ್ವಲ್ಪ ರಾಜಕೀಯವಾಗಿ ನಾವು ಮಾತಾಡಿದ್ವಿ. ಯಾಕಂದ್ರೆ ರಾಜಕೀಯ ಮಂದಿ ನಾವು ವೇದಿಕೆ ಮೇಲೆ ಇದ್ದಂತ ನನ್ನ ಆತ್ಮೀಯ ಸ್ನೇಹಿತರಾದಂಥ ಚುಂಚೋಳಿ ಅವರು ಇವತ್ತು ಹುಟ್ಟುಹಬ್ಬವನ್ನು ನಾವು ಎಲ್ಲರೂ ಬಹಳ ಸಂತೋಷ, ಆನಂದದಿಂದ ಆಚರಿಸ್ತಾ ಇದ್ದೀವಿ. ಪುನಃ ಮತ್ತೆ ಕೇಳ್ಕೊಳ್ತೇನೆ, ದೇವರು ಅವರು ಇನ್ನೂ ಆಯುಷ್ಯ ಆರೋಗ್ಯ ಕೊಡಲಿ ಅಂತ ಹಾರೈಸಿ, ನನಗೆ ಇನ್ನೂ ಒಂದು ಕಾರ್ಯಕ್ರಮ ಬೆಳೆಯೋದಲ್ಲಿ ಇದ್ದಕ್ಕೆ ವೇದಿಕೆ ಮೇಲೆ ಇದ್ದಂತ ಎಲ್ಲರಿಗೂ ತಮ್ಮ ಎಲ್ಲರಿಗೂ ಅಪ್ನಿ ತಗೊಂಡು ಕ್ಷಮೆಯನ್ನು ಕೋರಿ ನನಗೆ ಅಪ್ನಿ ಕೊಡಬೇಕಂತ ಈ ಮಾತನ್ನು ಹೇಳಿ ಈ ಕಾರ್ಯಕ್ರಮ ಮಾಡಿ ಒಳ್ಳೆಯ ಶಿಸ್ತಿನಿಂದ ಮಾಡಿದ್ದಾರೆ. ಎಲ್ಲರಿಗೆ ಸಂಘಟನೆಗಳಿಗೆ ವಂದಿಸಿ ನನ್ನ 4 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತಿನ ಈ ದೀಪಕ್ ಚುಂಚೋಳಿ ಅವರ ಹುಟ್ಟುಹಬ್ಬದ ಅಭಿನಂದನಾ ಕಾರ್ಯಕ್ರಮ ಹಾಗೂ ಸಾಧಕರ ಸನ್ಮಾನ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾದಂತಹ ದೀಪಕ್ ಚುಂಚೋಳಿ ಅವರೇ,
ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಮೋಹನ್ ನಿಂಬಿಕಾಯಿ ಅವರೇ, ಹೆಸ್ಕಾಂ ಚೇರ್ಮನ್ ಆದ ಆಜಂಪೀರ್ ಖಾದ್ರಿ ಅವರೇ, ಬಸವರಾಜ್ ಗುರಿಕಾರ್ ಅವರೇ, ಕಡ್ಗಿ ಅವರೇ, ಮಾಜಿ ಅಂಜುಮನ್ ಅಧ್ಯಕ್ಷರಾದ ಇಕ್ಬಾಲ್ ಜಮಾದಾರ್ ಅವರೇ, ಶರಣಪ್ಪ ಕೊಡಗಿ ಅವರೇ, ನಜೀರ್ ಮನ್ಯಾರ್ ಅವರೇ, ಸೋನಪ್ಪ ಅಟ್ಟಿಗೆ ಅವರೇ, ಡಾಕ್ಟರ್ ಶೇಖ್ ಅವರೇ, ಗುರಿಕಾರ್ ಅವರೇ, ಆನಂದ್ ಜಾಧವ್ ಅವರೇ ಮತ್ತು ವೇದಿಕೆ ಆಶೀರ್ವಾದ ನಿತಿನ್ ಟಗರ್ಪುರ್ ಅವರೇ ಮತ್ತು ವೇದಿಕೆ ಆಶೀರ್ವಾದ ಎಲ್ಲ ಧನ್ಯವಾದಗಳು. ಇವತ್ತು ದೀಪಕ್ ಚುಂಚಿಯವರ ಹುಟ್ಟುಹಬ್ಬ, ಎಷ್ಟನೇ ಹುಟ್ಟುಹಬ್ಬ ಹಾಕಿಲ್ಲ ಅವರು. ಬರೀ ಹೆಣ್ಮಕ್ಳಿಗೆ ವಯಸ್ಸು ಕೇಳೋದು ಅಂತಿತ್ತು, ಈಗ ಹೆಣ್ಮಕ್ಳಿಗೆ ಕೇಳೋದು ಅಂತ ಇವತ್ತು ಗೊತ್ತಾಗ ನನಗೂ. ನಾನು ಕೇಳಕ್ ಹೋಗಿಲ್ಲ, ಬಟ್ ಹುಟ್ಟುಹಬ್ಬದ ವಯಸ್ಸು ಹಾಕಿಲ್ಲ. ಮತ್ತು ರಾಜ್ಯ ರಾಜಕಾರಣ ಒಳಗ ಸುಮಾರು 40 ವರ್ಷದಿಂದ ದೀಪಕ್ ಚಿಂಚೋಳಿಯವರನ್ನು ನಾವೆಲ್ಲ ನೋಡ್ಕೊಂಡು ಬಂದಿದ್ದೇವೆ. ನಮ್ಮ ತಂದೆಯವರು ಅವ್ರ ಜೊತೆ ಇದ್ದವರು. 1990ರಲ್ಲಿ ದೀಪಕ್ ಚಿಂಚೋಳಿ ಅವರು ಶಾಸಕರಾಗಬೇಕಿತ್ತು. ಕಾರಣಾಂತರದಿಂದ ಟಿಕೆಟ್ ತತ್ತು ಅವಾಗಿಂದ ಇನ್ನೂ ಮಠ ಬ್ಯಾನ್ ಹಾಕ್ತಾರೆ, ಇನ್ನೂ ಮಠ ಆಗಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಂದು 47 ವಯಸ್ಸು, ನಾನು ಆಸೆ ಕಳ್ಕೊಂಡಿದ್ದೇನೆ. ಇನ್ನೂ ಆಸೆ ಇದೆ. ಹಾಕೈತೆ ಅಂತ ನಾನು ಬಿಟ್ಬಿಟ್ಟೇನೆ, ಈಗ ಬೇಡ ಬೇಡ ಸುದ್ದಿನ ಬೇಡ ಅಂತೇಳಿ. ಆದ್ರೂ ದುರಾಸೆ ಇಲ್ಲ, ಆಸೆ ಇದೆ ದೀಪಕ್ ಚಿಂಚೋಳಿ ಒಂದು ಕಾಲದಿಂದ ಆಗ್ತೈತೆ ಅಂತೇಳಿ. ಅದು ಆಗಬೇಕು. ಯಾಕಂದ್ರೆ ಜಿಲ್ಲಾ ರಾಜಕಾರಣದೊಳಗೆ ನೀವು ನೋಡ್ಕೊಂಡ್ ಬಂದಿರಿ, ಎಲ್ಲರೂ ನಾನು ನೋಡ್ಕೊಂಡ್ ಬಂದೀನಿ. ಯಾರೊಬ್ಬರು ಅಧಿಕಾರ ಇಲ್ಲದ ಕಾರ್ಯಕರ್ತರಿಗೆ ಸಹಾಯ ಮಾಡ್ಯಾನು, ಒಂದು ಅಧಿಕಾರ ಮಾಡೋದ್ರೆ ಅದು ದೀಪಕ್ ಚಿಂಚೋಳಿ ಮಾತ್ರ ಹೇಳಿದೆ. ಯಾಕಂದ್ರೆ ನಾವು ಹುದ್ದೆಗೆ ಯಾರು ಇರ್ತಾರ, MLC ಇರ್ತಾರೆ, MLA ಸಹಾಯ ಮಾಡಿದ್ದಾರೆ. ಯಾವುದೂ ಹುದ್ದೆ ಪಡಿಲಾರದು, ಯಾವ್ದಾರ ಬೈ ಎಲೆಕ್ಷನ್ ಇರಲಿ, ಯಾವ್ದಾರ ಕಾರ್ಪೊರೇಷನ್ ಎಲೆಕ್ಷನ್ ಇರಲಿ, ಯಾವ್ದು ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಇರಲಿ, ಯಾರೊಬ್ಬ ಬಡವ ನಿಂತಾನಂದ್ರೆ ಗೊತ್ತಿಲ್ಲದಂಗೆ ಹೋಗಿ 3-4 ಲಕ್ಷ ರೂಪಾಯಿ 5 ಲಕ್ಷ ರೂಪಾಯಿ ಬಡ ಬಂದಿದ್ದಾರೆ. ಅದೆಲ್ಲ ಇದೆ ಅಂತಿಲ್ಲ. ಯಾವುದೂ ಇಲೆಕ್ಷನ್ ಜಿಲ್ಲಾ ಒಳಗೆ ನಡೀಲಿ, ಮಹಾನಗರ ಪಾಲಿಕೆ ಸದಸ್ಯ ನಮ್ಮ ಶಂಕರ್ ಶಂಕರ್ ಬಂದಾನ, ಶಂಕರ್ ಹೊಸಮನೆ, ಅವ್ರು ಪೂರ ಇಲೆಕ್ಷನ್ ಇವ್ರು ಮಾಡ್ಬಿಟ್ಟು ಶಂಕರ್ ಎಲೆಕ್ಷನ್ ಅವ್ನು ಬಡತನ ಬಡವ ನಿಂತಾನ ಅಂತ ಹೇಳಿ ಪೂರ ಊರಿನವರು ಮತ್ತು ಇವ್ರು ನಿಂತು ಪೂರ ಎಲೆಕ್ಷನ್ ಮಾಡಿದ್ರು. ಇಂಥ ರಾಜಕಾರಣ ಶಿವಗಿಲ್ಲ. ಅದ್ರೇನ ಕಾರಣ ಅಂತಂದ್ರೆ ಅಧಿಕಾರ ಸಿಗತ್ತಿಲ್ಲ, ಅದೇನ ಅದ್ರ ಸಂತೋಷ ಅದ. ಬ್ಯಾಂಕ್ ಮಾಡ್ಕೊಂತು ವಾದ ಮಾಡ್ಕೊಂಡು ದುಃಖದಲ್ಲಿ ಏನಿಲ್ಲ. ಮತ್ತು ದೇವರಿಗೂ ಅವ್ರ ಕುಟುಂಬದಲ್ಲಿ ಅವ್ರಿಗೆ ಹೆಚ್ಚಿನ ಒಳ್ಳೆಯ ಆರೋಗ್ಯ ಹೆಚ್ಚು ನಯಸ್ಕೊಳ್ಳಿ. ನಾವೆಲ್ಲರೂ ನಿಮ್ ಜೊತೆಗೆ ಇವತ್ತು ಇರ್ತೀವಿ. ಮತ್ತು ಕರೋನಾ ಆಗಿ ದೀಪಕ್ ಚಿಂಚೋಳಿ ಫ್ಯಾಮಿಲಿ ಕರೋನಾ ಆಗಿತ್ತು. ಎಲ್ಲ ಬಂದ್ ಮಾಡಿ ಎಲ್ಲ ಬ್ಲಾಕ್ ಮಾಡಿ ಮನಿ ಸೀಲ್ ಹಾಕಿದ್ರು. ಅಂತ ಟೈಮ್ ಒಳಗೆ ನಾವು ಹೋಗಿ ಮನ್ಯಾಗ ಕುಂತು ಚಾ ಕುಡ್ದ ನಾವು ನಿಮ್ ಜೊತೆ ಅದೇವ ಅಂತ ಹೇಳಿ ಬಂದವನ. ಕರೋನಾ ಅಂತ ಓಡಾಡ್ತಿದ್ರು ಮಂದಿ. ಮತ್ ಅಂತ ಟೈಮ್ ಒಳಗೆ ಅದೇವಿ. ಮತ್ತೆ ಇಂಥ ಟೈಮ್ ಮತ್ತೆ ಈಗ ಚಲೋದಿಲ್ಲ. ಕರೋನಾ ಓಡ ಹೋಗ ಚಾ ಕುಡ್ದ ಧೈರ್ಯ ಹೇಳಿ ಏನ್ ಆಗಿಲ್ರಿ, ಸುಮ್ ನಿಮ್ಮ ಮನಸ್ಸ ಬೇಜಾರ್ ಮಾಡ್ಕೊಂಡು ಮತ್ತೆ ಹಂಗ ಹಾಕೈತಿ, ಧೈರ್ಯ ಹೇಳಿ ಇನ್ ನೋಡಿ ನಾ ಬಂದೆ, ನಿಮ್ ಊಟ ಹಾಕೈತಿ, ಚಾ ಕುಡದ ಕುಡ್ದು ಬಂದೆ. ಅವ್ರು ಬರಬೇಡ ಅಂತಿದ್ರ, ಆದ್ರೂ ನಾವು ಮನೆಗೆ ಹೋಗಿ ಚಾ ಕುಡ್ದು ಧೈರ್ಯ ಬಂದಿದೆ. ನಿಮ್ ಜೊತೆ ಇರ್ತೀವಿ. ಮತ್ತು ಮುಂದಿನ ಇನ್ನು ಭವಿಷ್ಯದಲ್ಲಿ ನಾವು ಏನು ಆಗುವುದು ಅದು ಮುಖ್ಯ ಇಲ್ಲ. ಜನರ ಆಶೀರ್ವಾದ ಪಡ್ಕೊಂಡು ನಕ್ಕೊಂತು ಒಳ್ಳೆಯ ಮನುಷ್ಯ ಒಳ್ಳೆ ಅಂತ ಜನರು ಭಾವಿಸಿದ್ರೆ ಸಾಕ. ನನ್ನ ಒಂದು ವೈಯಕ್ತಿಕ ಮನಸ್ಸು ಆಗಬೇಕ. MLA ಆಗಬೇಕಿಂದ MLA ಆಗಿದ್ರೆ ದೇವರನ್ನು ಸ್ವರ್ಗಕ್ಕೆ ಹಾಕಂಗಿಲ್ಲ, MLA ಆಗಿಲ್ಲ ಅಂದ್ರೆ ನನಗೆ ಹಾಕಂಗಿಲ್ಲ, ಇಲ್ಲ ಕಾರ್ಪೊರೇಟ್ ಆಗಿಲ್ಲ. ಅದ ಬೇರೆ. ಈಗೇನೇನು ಜನರಿಗೆ ನಡ್ಸ್ಕೊಂತು ಒಳ್ಳೆ ಮಾಡ್ಕೊಂಡಿದ್ರೆ ನಮ್ಮ ಮನಸ್ಸಿಗೆ ಶಾಂತಿ ಇದ್ರೆ ನಾವು ಖುಷಿ ಇದ್ರೆ ಸಾಕಂತ ಇಂಥ ಸಮಯ ಬಂದೈತಿ. ಇವತ್ತು ನಾವು ಇಲ್ಲಿ ಎಲ್ಲಾ ವೇದಿಕೆ ಮಾಡಿದ್ದವರು ಮತ್ತು ನೋಡಿದೆ ನಾವು ಎಲ್ಲ ವೇದಿಕೆ ಮೇಲೆ ವೆಲ್ ವಿಶೇಷ ಅದಾರ. ಎಲ್ಲ ಅವ್ರ ಬಗ್ಗೆ ಇದೇನಿಲ್ಲ. ಯಾವ್ದಾರ ಜಾತಿ ರಾಜಕಾರಣದಿಂದ ಸೋಲ್ತಿರ್ಬೋದು, ಕಾರಣಾಂತರ ಸೋಲ್ತಿರ್ಬೋದು. ಅದು ಸೋಲು ಬೇರೆ, ಇಲೆಕ್ಷನ್ಗಳು ಬೇರೆ, ಜೀವನ ಬೇರೆ. ದೇವರು ನಮ್ಮ ಜೊತೆಗೆ ಇವತ್ತು ಇರ್ತೀವಿ. ಇನ್ನೂ ಒಳ್ಳೆ ಆರೋಗ್ಯ ಕೊಡ್ಲಿ, ಹೆಚ್ಚು ನೈಸ್ ಕೊಡ್ಲಿ. ನಾನು ಕಾಲೇಜ್ ಇಂಟರ್ವ್ಯೂ ನಡೆದಿದ್ದು ಅರ್ಧಕ್ಕೆ ಬಿಟ್ಟು ಬಂದಿದ್ದೇನೆ. ಮತ್ತು ದಯಮಾಡಿ ಸಮಸ್ಬೇಕು. ನಾನು ಮತ್ತೆ ಅರ್ಧಕ್ಕೆ ಅಡ್ಮಿಷನ್ಸ್ ನಡೆದಾವ, ಇಂಟರ್ವ್ಯೂ ನಡೆದಿದೆ. ಇನ್ನೊಂದು 10 ನಿಮಿಷ ನಾನು ಹೋಗ್ತೇನೆ. ಮತ್ತೊಮ್ಮೆ ತಾವೆಲ್ಲ ಕರೆದ ಗೌರವವನ್ನು ಕೊಟ್ಟು ಸನ್ಮಾನ ಮಾಡಿದಕ್ಕೆ ಬರ್ತ್ಡೇ ಹೌದು, ನಮ್ಗೆ ಸನ್ಮಾನ ಮಾಡಿ ನಾನು ಇದಾಗುತ್ತೆ. ನಾವು ನಿಮ್ಗೆ ಸನ್ಮಾನ ಮಾಡಬೇಕಿತ್ತು. ಇರಲಿ, ಅದು ಮತ್ತೆ ಒಳ್ಳೆಯ ಭವಿಷ್ಯ ಆಗಲಿ ಅಂತ ದೇವರಿಗೆ ಬೆಳೆದು ನಾನು ಮಾತು ಮುಗಿಸ್ತೀನಿ. ಅವರು ಅವ್ರ ಸಂಗಡಿಗರು ಒಂದು ಅಭಿಮಾನಿ ಬಳಗವನ್ನು ರಚಿಸಿಕೊಂಡು ದೀಪಕ್ ಚಿಂಚೋಳಿ ಅವರಿಗೆ ಹೇಳಾರ್ದೇನೆ 2 ವರ್ಷದಿಂದ ಹೋದ ವರ್ಷ ಮತ್ತು ಈ ವರ್ಷ
ಬಹಳ ಅಚ್ಚುಕಟ್ಟಾಗಿ ಅವರಿಗೆ ದೀಪಕ್ ಚುಂಚೂರಿ ಅವರ ವಿರೋಧ ಕಟ್ಟಿಕೊಂಡು ಬೇಡ ಸನ್ಮಾನ ಬೇಡ. ಈ ವರ್ಷಂತೂ ಯುದ್ಧ ನಡೆದದ ಬೇಡ ಅದು ಅಂತಕ್ಕಂಥ ಬಹಳ ಖಂಡಿತವಾಗಿ ಹೇಳಿದರು. ಅದು ಮಯೂರ್ ಪಟೇಲ್ ಅವರು ಅವ್ರ ಸಂಘಟನೆಗಳು ಎಲ್ಲ ಗೆಳೆಯರು ಇಲ್ಲ ಯಾವುದೇ ಕಾರಣಕ್ಕೂ ಮಾಡ್ತೀವಿ ಅಂತೇಳಿ. ಅದು ಈ ವರ್ಷ ವಿಶೇಷವಾಗಿ ವಿವಿಧ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ, ಸಮಾಜ ಕ್ಷೇತ್ರದಲ್ಲಿ, ವೈದ್ಯಕೀಯ ಕ್ಷೇತ್ರದಲ್ಲಿ, ಯೋಗ ಕ್ಷೇತ್ರದಲ್ಲಿ, ಕ್ರೀಡಾ ಕ್ಷೇತ್ರದಲ್ಲಿ, ವೈದ್ಯಕೀಯ ಕ್ಷೇತ್ರದಲ್ಲಿ, ಈ ರೀತಿ ಹಲವಾರು ಕ್ಷೇತ್ರದಲ್ಲಿ ಹುಬ್ಳಿ ಧಾರವಾಡದಲ್ಲಿ ಸುಮಾರು 38 ಜನರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಸನ್ಮಾನ ಸಹಿತ ಬಹಳ ವಿಶೇಷವಾಗಿದೆ. ಪ್ರತಿ ಹಂಗೆ ಏನೋ ನಮಗೆ ಅಷ್ಟೇ ಸನ್ಮಾನ ಅಲ್ಲ, ಅಭಿಮಾನಿಗಳು ಸಂಘ ಬಹಳ ಅಚ್ಚುಕಟ್ಟಾಗಿ ಅವರಿಗೆ ಸಂವಿಧಾನ ಪೀಠಿಕೆಯ ಒಂದು ನಾಮಫಲಕ ಕೊಡೋದ್ರೊಂದಿಗೆ ಮತ್ತೆ ದೀಪಕ್ ಚುಂಚೂರಿ ಇಷ್ಟೆಲ್ಲ ಮಾಡ್ತಿದ್ದಾರೆ. ಅವ್ರು ಬೇರೆ ನಾಮಿನ ಹಣ್ಣಿನ ಕೊಡಕೋಬೇಡ್ರಿ, ಮಾವಿನ ಹಣ್ಣು ಸೀಸನ್ ಇದೆ, ಮಾವಿನ ಹಣ್ಣು ಬುಟ್ಟಿ ಕೊಡ್ರಿ ಅಂತ ಹೇಳಿದ್ರು. ಎಲ್ಲಾ ಸನ್ಮಾನಿತರಿಗೂ ಮಾವಿನ ಹಣ್ಣಿನ ಬುಟ್ಟೆ ಮತ್ತು ಅತಿಥಿಗಳು ಸಹ ಅಂದ್ರೆ ಸನ್ಮಾನ ಅನ್ನುವ ರೀತಿ ಬೇರೆ ಬೇರೆ ಇರ್ತಾರೆ. ದೀಪಕ್ ಚುಂಚೂರಿ ಅವರು 80 ದಶಕದಿಂದ ತಮ್ಮ ಸೇವೆಯನ್ನು ಪ್ರಾರಂಭ ಮಾಡಿ ಮಹಾನಗರ ಪಾಲಿಕೆ 5 ಸಾರಿ ಅವಧಿಗೆ ಕಾರ್ಪೊರೇಟರ್ ಆಗಿ, 4 ಸಾರಿ ವಿರೋಧ ಪಕ್ಷದ ನಾಯಕರಾಗಿ, 1 ಸಾರಿ ಉಪಮಹಾಪೌರರಾಗಿ, ಈಗ ಇಸ್ಮಾಯಿಲ್ ಪಾಟೀಲ್ ಅವರು ಹೇಳಿದಂಗೆ ಅವರು ಮಾಡಿದ ಸೇವೆ ಎಲೆಮರೆ ಕಾಯಿ ಅಂತೆ. ಒಬ್ಬ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಹೆಸರು ಬೇಡ, ಅವರಿಗೆ ಬಹಳ ಒಂದು 2 ದಿವಸದಲ್ಲಿ, ಒಂದು ವಾರದಲ್ಲಿ ಬಹಳ ಆರೋಗ್ಯ ಕೆಟ್ಟಿಸ್ತು. ಅವರ ಧಾರವಾಡದಿಂದ ಬೆಂಗಳೂರಿಗೆ ಆಂಬುಲೆನ್ಸ್ ಹೋಗಿರ್ತಕ್ಕಂಥ ಪರಿಸ್ಥಿತಿ 20,000 ರೂಪಾಯಿ ಇತ್ತು. ಖಾಸಗಿಯವರು ಯಾರು ಬರ್ತಾ ಇದ್ದಿಲ್ಲ. ಹಸಿ ದೀಪಕ್ ಚುಂಚೂರಿ ಕ್ಯೂ ಬಿಟ್ಟಿದ ತಕ್ಷಣ ನಮ್ಗೆ ಗೊತ್ತಿಲ್ಲ ಹೋಗಿ ಆಸ್ಪತ್ರೆಗೆ ಹೋಗಿ ತಮ್ಮ ಕೈಲಾದ ಮಟ್ಟಿಗೆ ಕಣ್ಣು ಮುಚ್ಚಿ ಸಹಾಯ ಮಾಡಿ ಮತ್ತು ಆಂಬುಲೆನ್ಸ್ ಸಹಾಯ ಮಾಡಿ ನಮ್ಗೆ ಯಾರಿಗೂ ಗೊತ್ತಿಲ್ಲ, ನಂತರ ಗೊತ್ತಾಗ ನಮಗೆ. ಈ ರೀತಿ ದೀಪಕ್ ಚುಂಚೂರಿ ಅವರು ತಮ್ಮ ಸೇವೆಗಳನ್ನ ಯಾರಿಗೂ ಗೊತ್ತಿಲ್ಲ ಮಾಡ್ತಾ ಇದ್ದಾರೆ. ಅಂತವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದು ಇದು ಹುಟ್ಟುಹಬ್ಬ ಅಂತಲ್ಲ, ನಮ್ಮ ನಿಮ್ಮೆಲ್ಲ ಅಭಿಮಾನದ ಪ್ರೀತಿ, ನಮ್ಮ ನಿಮ್ಮೆಲ್ಲ ಹುಟ್ಟು ಆ ರೀತಿ ಎಲ್ಲರೂ ಕಲ್ತ್ಕೋಬೇಕು ಅಂತ ವಿಚಾರ ಎಲ್ಲರಲ್ಲೇ ಬರಬೇಕು. ಶ್ರೀಮಂತಿಗೆ ಎಲ್ಲರಲ್ಲಿ ಇರ್ತದ, ಅಧಿಕಾರ ಎಲ್ಲರೂ ಇರ್ತದ, ದಾನ ಮಾಡ್ತಕ್ಕಂಥ ಬುದ್ಧಿ ಬಹಳ ಕಡಿಮೆ ಇರ್ತದ. ಅದು ದೀಪಕ್ ಚುಂಚೂರಿ ನೋಡಿ ನಾವು ನೀವೆಲ್ಲ ಕಲಿತೋಬೇಕಂತಕ್ಕಂಥ ಉದ್ದೇಶದಿಂದ ಇನ್ನೂ ಮಾತಾಡೋದು ಬಹಳ ಬೇಳೆ ಆಗಬಹುದರಿಂದ ಅದಕ್ಕೆ ಪ್ರಸ್ತಾವಕವಾಗಿ ಇಷ್ಟು 2 ಮಾತಿನಲ್ಲಿ ಹೇಳ್ತಾ ಇದ್ದೇನೆ. ಇದರ ಏನಾದ್ರು ತಪ್ಪುತ್ತರಗಳಿಂದ ಸ್ವೀಕಾರ ಮಾಡಬೇಕು. ಅವರ ಹುಟ್ಟುಹಬ್ಬದ ಅಭಿನಂದನಾ ಕಾರ್ಯಕ್ರಮದ ಕೇಂದ್ರ ಬಿಂದು ದೀಪಕ್ ಚುಂಚೂರಿ ಅವರೇ, ಇಸ್ಮಾಯಿಲ್ ತಮಟಗಾರ್ ಅವರೇ, ಶಾಕಿರ್ ಸರದಿ ಅವರೇ, ಗುರಿಕಾರ್ ಅವರೇ, ಕೊಟಗಿ ಅವರೇ, ಕಟಗಿ ಅವರೇ ಮತ್ತು ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯರೇ ಮತ್ತು ವೇದಿಕೆಯ ಮುಂದೆ ಆಸೀನರಾಗಿರುವಂತಹ ಎಲ್ಲ ಆತ್ಮೀಯ ಬಂಧುಗಳೇ, ದೀಪಕ್ ಚುಂಚೂರಿ ಅವರ ಅಭಿಮಾನಿಗಳೇ, ಎಲ್ಲರ ಹೆಸರು ಹೇಳಲಿಕ್ಕೆ ಸಮಯದ ಅಭಾವ, ಬಹಳಷ್ಟು ಜನ ಮಾತನಾಡೋರಿದ್ದಾರೆ. ಇದು ಬಹಳ ಸಂತೋಷದ ಸಮಯ. ನಮ್ಮ ಹಿರಿಯರಾದಂಥ ಎ ಮೆಂಡಿಸ್ಗೇರಿ ಅವರು ಮಾತನಾಡಬೇಕಾದಾಗ ದೀಪಕ್ ಚುಂಚೂರಿ ಅವರಿಗೆ ಆಯುಷ್ಯ ಕೊಡ್ಲಿ, ಆರೋಗ್ಯ ಕೊಡ್ಲಿ ಅಂತ ಹೇಳಿ ಬಹಳ ಸೂಕ್ಷ್ಮವಾಗಿ ನಾ ಕೇಳ್ತಾ ಇದ್ದೆ. ಸಂಪತ್ತು ಕೊಡ್ಲಿ ಅಂತ ಕೇಳಲಿಲ್ಲ. ಬಹುತೇಕ ಅವ್ರಿಗೆ ಗೊತ್ತೈತಿ ಇವ್ರ ಸಂಪತ್ತು ಐತಿ ಅಂತ. ಬಹಳಷ್ಟು ಜನರ ಕಡೆ ಸಂಪತ್ತಿರುತ್ತೆ, ಅದರ ಸದ್ವಿನಿಯೋಗ ಆಗೋದಿಲ್ಲ. ಸಂಪತ್ತು ದೇವರು ಕೊಡುವುದು ನೀವೊಬ್ಬರೇ ಅನುಭವಿಸೋದ್ರ ಸಲುವಾಗಿ ಅಲ್ಲ. ಸಂಪತ್ತು ಕೊಟ್ಟದನ್ನ ಸಾರ್ವಜನಿಕರಿಗೆ ಕೊಟ್ಟು ಅವರೊಂದಿಗೆ ಹಂಚಿಕೊಂಡು ತಿಂದರೆ ನಿಜವಾಗಿಯೂ ಕೂಡ ಸಂಪತ್ತು ಕೊಟ್ಟದ್ದಕ್ಕೂ ಕೂಡ ಸಾರ್ಥಕ ಆಗುತ್ತೆ. ನಾ ಹೆಚ್ಚು ಮಾತಾಡೋದಿಲ್ಲ. ನಾನು ಸಾಕಷ್ಟು ಶಾಸಕರನ್ನ, ಸಂಸತ್ ಸದಸ್ಯರನ್ನ, ವಿಧಾನ ಪರಿಷತ್ ಸದಸ್ಯರನ್ನ ನಾನು ನೋಡಿದ್ದೇನೆ. ಅವರನ್ನ ಅಧಿಕಾರದಲ್ಲಿ ಇದ್ದಾಗೂ ನೋಡಿದ್ದೇನೆ, ಮಾಜಿ ಆದಾಗೂ ನೋಡಿದ್ದೇನೆ. ಮಾಜಿ ಆದ್ಮೇಲೆ ಬಹಳಷ್ಟು ಜನ ಶಾಸಕರ ಹತ್ರ, ಮಂತ್ರಿಗಳ ಹತ್ರ ಜನರ ಸುಳಿವೇ ಇರೋದಿಲ್ಲ. ಒಂದು ಅಪವಾದ, ದೀಪಕ್ ಚುಂಚೂರಿ ಅವರು ಶಾಸಕರಾಗಿಲ್ಲ, ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಸದಸ್ಯರಾಗಿ 5 ಸರಿ ಚುನಾಯಿತರಾಗಿದ್ದಾರೆ. ಆದ್ರೆ ಅವ್ರ ಮನೆ ಮುಂದೆ ನೋಡಿದ್ರೆ ಅಥವಾ ಮನೆಗೆ ಹೋದಾಗ ನೋಡಿದ್ರೆ ಮುಂಜಾನೆಯಿಂದ ಸಾಯಂಕಾಲದವರೆಗೆ
ಜನರು ಅವ್ರ ಮನೆ ಮುಂದೆ ಇದ್ದಿರ್ತಾರೆ. ಬಹಳ ಸಂತೋಷ. ಅದಿದ್ರ ಅರ್ಥ ಜನರು ಯಾವ ನಿಜವಾದಂತಹ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ, ಯಾರು ಸಮಾಜಮುಖಿ ಕೆಲಸ ಮಾಡ್ತಾರೆ, ಯಾರು ಸಹಾಯ ಮಾಡ್ತಾರ, ಅವ್ರು ಗುರುತಿಸ್ತಾರ, ಅವರೊಂದಿಗೆ ನಿರಂತರವಾದ ಸಂಪರ್ಕವನ್ನು ಹೊಂದಿರ್ತಾರೆ ಅನ್ನೋದಕ್ಕೆ ದೀಪಕ್ ಚಿಂಚೋಳಿ ಅವರ ನಿದರ್ಶನ ಅಂತ ಹೇಳ್ಬೋದು. ಅಂದ್ರೆ ಸಮಾಜ ಕೆಲಸ ಮಾಡಬೇಕು ಅಂತಂದ್ರೆ ಶಾಸಕರಾಗಬೇಕಂತಿಲ್ಲ ಅಥವಾ ಪಾಲಿಕೆ ಸದಸ್ಯರಾಗಬೇಕಂತೇನಿಲ್ಲ. ನಿಮಗೆ ಬದುಕಿನ ಬಗ್ಗೆ ಪ್ರೀತಿ ಇತ್ತು ಅಂತಂದ್ರೆ, ಸಮಾಜದ ಬಗ್ಗೆ ಕಳಕಳಿ ಇತ್ತು ಅಂತಂದ್ರೆ, ಸಮಾಜಕ್ಕೆ ನಾನೇನಾದ್ರೂ ಮಾಡಬೇಕು ಅನ್ನೋದ ಜವಾಬ್ದಾರಿ ಇದ್ರೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಅಂತ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ಹೇಳ್ಬೋದು. ಆತ್ಮೀಯ ಬಂಧುಗಳೇ, ದೀಪಕ್ ಚಿಂಚೋಳಿ ಅವ್ರಿಗಿಂತ ಸಾಕಷ್ಟು ಜನ ಶ್ರೀಮಂತರದಾರ, ಹುಬ್ಬಳ್ಳಿ ಧಾರವಾಡದಾಗ ಅದಾರ. ದೀಪಕ್ ಚಿಂಚೋಳಿ ಅವ್ರಿಗಿಂತನೇ ಒಳ್ಳೆಯ ಹುದ್ದೆಗಳನ್ನು ಅಲಂಕರಿಸಿದವರು ಕೂಡ ಸಾಕಷ್ಟು ಜನ ಅದಾರ. ಅವರೆಲ್ಲರೂ ಕೂಡ ಈ ರೀತಿ ಸನ್ಮಾನವನ್ನು ಹೊಂದಿಲ್ಲ. ಕಾರಣ ಅಂತಂದ್ರೆ ಅವ್ರು ಜನಾನುರಾಗಿ ಆಗಿಲ್ಲ ಅಂತ ಅದರ ಅರ್ಥ. ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ, ದೀಪಕ್ ಚಿಂಚೋಳಿ ಅವರೇ, ಕೆಲಸ ಮಾಡಿ. ಯಾವುದೇ ಅಧಿಕಾರದ ಮೋಜು ಹೋಗುವ ಅವಶ್ಯಕತೆ ಏನಿಲ್ಲ. ಜನರ ಪ್ರೀತಿ, ವಿಶ್ವಾಸ, ಆತ್ಮೀಯತೆ ಏನಿದೆ ಅಲ್ಲ, ಅದಕ್ಕಿಂತ ದೊಡ್ಡ ಒಂದು ಹುದ್ದೆ ಬೇರೆ ಯಾವುದೂ ಇಲ್ಲ. ಬೇರೆ ಯಾವುದೂ ಹುದ್ದೆ ಇಲ್ಲ. ಅದಕ್ಕೆ ನೀವು ಅಪೇಕ್ಷೆ ಪಡುವಂತ ಅವಶ್ಯಕತೆಯೂ ಇಲ್ಲ. ಅಧಿಕಾರ ತಮಗೆ ಹುಡುಕೊಂಡು ಬರುತ್ತೆ. ಸಾಕಷ್ಟು ಆ ರೀತಿ ಉದಾಹರಣೆಗಳನ್ನು ಕೊಡಬಹುದು, ಕೊಡ್ಲಿಕ್ಕೆ ಹೋಗುವುದಿಲ್ಲ. ಒಂದು ಮತ್ತೆ ಇನ್ನೊಂದು ಏನು ಅಂತಂದ್ರೆ, ನನಗೆ ಗೊತ್ತಿರುವಂಗೆ ದೀಪಕ್ ಚಿಂಚೋಳಿ ಅವರು ಏನು ಆಗರ್ಭ ಶ್ರೀಮಂತರೇನಲ್ಲ, ಬಹಳ ಪರಿಶ್ರಮ ಪಟ್ಟು ಜೀವನದಲ್ಲಿ ಬಂದಂತವ್ರು. ಯಾರು ಶ್ರೀಮಂತರಿದ್ದಂಥವ್ರು ಬಡವರಾಗ್ತಾರೆ, ಬಡವರಿದ್ದಂಥವ್ರು ಶ್ರೀಮಂತರಾಗ್ತಾರೆ. ಯಾರು ಶ್ರೀಮಂತರಾಗೇವೆ ಅಂತ ತಿಳ್ಕೊಂಡಿರ್ತಾರೆ, ಎಂದೋ ದಿನ ಬಡವರಾಗಿರ್ತಾರೆ. ಅದಕ್ಕೆ ದ.ರಾ. ಬೇಂದ್ರೆಯವರು ಒಂದು ಮಾತು ಹೇಳ್ತಾರೆ, ದುಡಿಯುವ ಬಡವರು ನಾಡಿನ ಒಡೆಯರು, ದುಡಿಯುವ ಬಡವರು ನಾಡಿನ ಒಡೆಯರು, ದುಡಿಯದ ಒಡೆಯರು ಕಾಣದ ಹಾದಿ ಹಿಡಿಯುವರು. ಹಂಗ ಯಾರು ದುಡಿತಾರಲ್ಲ ಅವರು ದೊಡ್ಡವರು, ನಾಡಿನ ಒಡೆಯರಾಗ್ತಾರೆ. ಆ ರೀತಿಯಲ್ಲಿ ದುಡಿಮೆಯಿಂದ ಜನಾನುರಾಗಿ ಆಗಿ ನಾಡಿನ ಒಡೆಯರಾದಂತವ್ರು ದೀಪಕ್ ಚಿಂಚೋಳಿ ಅವರು. ಯಾರಿಂದ ಇರ್ರಿ ಅಂತಕೊಂಡು ತಂದು ನಾವು ಆಸೆ ಪಡೋದ್ರಲ್ಲಿ ಏನು ತಪ್ಪಿಲ್ಲ. 100 ವರ್ಷ ಆಗಲಿ, ಆರೋಗ್ಯದಿಂದಿರಿ, ಸಮಾಜಮುಖಿ ಕೆಲಸ ಮಾಡ್ರಿ, ಮತ್ತು ಸಂಪತ್ತಿರಲಿ. ಸಂಪತ್ತಿರು ಸಮಾಜಕ್ಕೆ ಕೊಡುವುದು ಸಲ ಸಂಪತ್ತಿರಲಿ ಹೊರತು ನಿಮ್ಮ ಸ್ವಂತಕ್ಕೆ ಬೇಡ ಅಂತ ಅನ್ನೋದಕ್ಕೆ ಈಗಾಗಲೇ ನೀವು ನಿದರ್ಶನ ಆ ರೀತಿ ಕೆಲಸ ಮಾಡಿದಿರಿ. ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು. ಸನ್ಮಾನ ಕಾರ್ಯಕ್ರಮ ರಕ್ತದಾನ ಶಿಬಿರ ಅತ್ಯಂತ ಶ್ರೇಷ್ಠವಾದ ಒಂದು ಕಾರ್ಯಕ್ರಮ. ನಮ್ಮ ನಾಯಕರು ಆದ ಸನ್ಮಾನ್ಯ ಶ್ರೀ ದೀಪಕ್ ಚಿಂಚೋಳಿ ಸಾಹೇಬ್ರೆ, ವೇದಿಕೆ ಮೇಲೆ ಆಸೀನಾಗಿರ್ತಕ್ಕಂಥ ಅಷ್ಟಗಿ ಸಾಹೇಬ್ರೆ, ಗುರಿಕಾರ್ ಅವರೇ, ಶಣ್ಣಪ್ಪಣ್ಣವರೇ, ಅರವಿಂದ್ ಗಡ್ಗಿ ಅವರೇ, ಅವರ ಅಭಿಮಾನಿ ಬಳಗದ ಎಲ್ಲ ಆತ್ಮೀಯ ಮಿತ್ರರೇ, ಸನ್ಮಾನಿತರೇ, ಮಾಧ್ಯಮದ ಮಿತ್ರರೇ, ತಾಯಂದಿರೇ, ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳೇ, ಬಹಳ ಸಂತೋಷ ಆಗ್ತಾ ಇದೆ. ಸನ್ಮಾನ್ಯ ದೀಪಕ್ ಚಿಂಚೋಳಿ ಅವರ ಹುಟ್ಟುಹಬ್ಬದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರು ನಡೆದು ಬಂದಿರತಕ್ಕಂಥ ಹಾದಿ ಮುಳ್ಳಿನ ಹಾದಿ ಅಂತೇಳಿ ನಾನು ಬಹಳ ಅಂತರದಿಂದ ನೋಡಿದ್ದೇನೆ. ಅವರಿಗೆ ಬಹಳ ಸಂದರ್ಭದಲ್ಲಿ ಧಾರವಾಡದಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿದ್ದೀರಿ, ಆದರೆ ವಿಧಾನಸಭೆಗೆ ಹೋಗಬೇಕಾಗಿತ್ತು, ಅದಕ್ಕೆ ಆಶೀರ್ವಾದ ಆಗಿಲ್ಲ. ಯಾಕಂದ್ರೆ ಈ ಮಾತಾಗಿ ಹೇಳ್ತೀನಿ ಅಂತ ಹೇಳಿದ್ರೆ, ಅವರಲ್ಲಿರ್ತಕ್ಕಂಥ ಅನುಭವ, ಅವರಲ್ಲಿರ್ತಕ್ಕಂಥ ಗುಣಗಳು, ಅವರಲ್ಲಿರ್ತಕ್ಕಂಥ ಭಾವೈಕ್ಯತೆ, ಅವರು ಯಾವುದೋ ಜಾತಿ ಧರ್ಮ ಅಥವಾ ಆ ಜಾತಿ ಈ ಜಾತಿ ಅನ್ನುವಂಥ ಭಾವನೆ ಇಲ್ಲ. ಯಾರೇ ಇರಲಿ ಅವರಿಗೆ ಸಹಾಯ ಮಾಡುವಂತ ಮನೋಭಾವನೆ,
ಶ್ರೀಮಾನ್ ದೀಪಕ್ ಚುಚ್ಚೇರಿ ಅವರದು ಆಗಿದೆ ಹಾಗೆನ್ನುವಂಥದ್ದು ನಾ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ. ದೀಪಕ್ ಚುಚ್ಚೇರಿ ಅವರು ಸಾರ್ವಜನಿಕ ಜೀವನದಲ್ಲಿ ಮಹಾನಗರ ಪಾಲಿಕೆಯ ಸದಸ್ಯರಾಗಿ, ವಿರೋಧ ಪಕ್ಷದ ನಾಯಕರಾಗಿ, ಮಹಾನಗರ ಪಾಲಿಕೆಯಲ್ಲಿ ಹುಬ್ಬಳ್ಳಿ ಧಾರವಾಡದ ಏನು ಮಹಾಜನತೆಯ ಅಪಾರ ಸೇವೆ ಮಾಡಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕರು. ಇವತ್ತು ಅವರ ಅಭಿಮಾನಿ ಬಳಗ ಬಹಳ ಅತ್ಯಂತ ಒಂದು ಅಭಿಮಾನದಿಂದ ನಮ್ಮೆಲ್ಲರಿಗೆ ಕರೆಸಿ ಇಂಡಸ್ಗಿರಿ ಸಾಹೇಬರು, ಸಂದೀಪ್ ಸಾಹೇಬರು, ಟಮಾಟಗಾರ್ ಸಾಹೇಬರು, ಲಿಂಬಿಕಾಯಿ ಅವರು, ಕೊಟ್ಟಬಾಗಿ ಅವರು, ಬಹಳ ಮುಖಂಡರು, ಅರವಿಂದ್ ಕಡಿಗೇಣ್ಣವರು, ಜವಳಿ ಅವರು, ಅಲ್ತಾಫ್ ಸಾಹೇಬರು, ಶೇಖ್ ಸಾಹೇಬರು, ಕೆಳಗೆ ಕೂತಿರ್ತಕ್ಕಂಥ ದಾನಪ್ಪಣ್ಣವರು, ಬಹಳ ಜನ ನಮ್ಮ ಸಾಹೇಬರು ಎಲ್ಲ ಬಹಳ ಅತ್ಯಂತ ಹಿರಿಯ ಮುಖಂಡರು ಬಂದು ಅವರಿಗೆ ಇವತ್ತು ಶುಭ ಕೋರ್ತಾ ಇದ್ದಾರೆ. ಅವರ ಅಭಿಮಾನಿಗಳಾಗ ಮಾಡಿರ್ತಕ್ಕಂಥ ಈ ಕಾರ್ಯ ಶ್ಲಾಘನೀಯ ಅನ್ನೋಂತ ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಾನು ಕೂಡ ಸನ್ಮಾನ್ಯ ದೀಪಕ್ ಚುಚ್ಚೇರಿ ಅವರ ಹುಟ್ಟಹಬ್ಬದ ಈ ಸಂದರ್ಭದಲ್ಲಿ ನಾನು ಅವರಿಗೆ ಆ ಭಗವಂತ ಅಲ್ಲ ಇನ್ನೂ ಹೆಚ್ಚಿನ ಆಯುಷ್ಯ, ಆರೋಗ್ಯ ಮತ್ತು ಜನರ ಸೇವೆ ಮಾಡುವಂತ ಶಕ್ತಿ ನೀಡಲಿ ಅಂತೇಳಿ ನಾನು ಕೂಡ ಆ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಇದು ವಿಶೇಷವಾಗಿ ನನಗೆ ಕೂಡ ಕರೆದಿದ್ದಾರೆ. ನಾನು ಬಹಳ ಅತ್ಯಂತ ಅವರ ಅಭಿಮಾನಿ. ಅವ್ರು ಯಾವಾಗ ಫೋನ್ ಮಾಡ್ತಾರೆ, ಗುರುಗಳ ಪೀರ ಸಾಹೇಬ್ರ ಅಂತಾರೆ, ನಾನು ಬೋಲಿ ಅವ್ರು ಸಲಾಮ್ ಅಲೈಕುಂ ಅಂತಾರೆ, ನಾನು ನಮಸ್ಕಾರ ಅಂತೀನಿ. ಅವರು ಬಾಂಧವ್ಯ ಬಹುಶಃ ಎಲ್ಲರಿಗೆ ಗೊತ್ತಿದೆ. ಈ ಅವರು ಬ್ರಾಹ್ಮಣ ಸಮಾಜಕ್ಕೆ ಸೇರಿರ್ತಕ್ಕಂಥವ್ರು, ನಾವು ಮುಸ್ಲಿಮರು, ನಾವು ಇಸ್ಲಾಂದವರು. ಆದ್ರೆ ಈ ಬಾಂಧವ್ಯ ಸುಮಾರು 250-300 ವರ್ಷದಿಂದ ಬಂದಿದೆ. ಸಂತ ಶಿಶುನಾಳ ಶರೀಫರು ಹುಲಗೂರಿನ ಹಜರತ್ ಶಾ ಖಾದ್ರಿ ಆಶೀರ್ವಾದದಿಂದ ಹುಟ್ಟಿರ್ತಕ್ಕಂಥವ್ರು, ನಿಮ್ಮೆಲ್ಲರಿಗೆ ಗೊತ್ತಿದೆ. ಶರೀಫ್ ಸಾಹೇಬರ ಪುಸ್ತಕದಲ್ಲಿ ಬರೆದಿರ್ತಕ್ಕಂಥ ಪದದಲ್ಲಿ ನಡೆಯೋ ದೇವರ ಚಾಕರಿಗೆ ಮುಕ್ತಿ ಪಡೆಯಲು ಖಾದರ್ಲಿಂಗ ನೆನೆಸಿ ಶರೀಫಗಿರಿಗೆ, ಹಿಂದೂ ಬಾಂಧವರು ಖಾದರ್ಲಿಂಗ ಅಂತಾರೆ. ಶರೀಫ್ ಸಾಹೇಬ್ ಹುಟ್ಟಿರ್ತಕ್ಕಂಥದ್ದು ಹಜರತ್ ಶಾ ಖಾದ್ರಿ ಆಶೀರ್ವಾದದಿಂದ. ಆ ಮನೆತನದವ ನಾನು, ಆ ದರ್ಗಾದ ಅಂಶಸ್ಥ. ಆದ್ರೆ ಸಂತ ಶಿಶುನಾಳ ಶರೀಫರು ಗುರು ಯಾರಿಗೆ ಮಾಡಿಕೊಂಡ್ರು? ಗುರು ಗೋವಿಂದ ಭಟ್ರಿಗೆ. ಇದು ಭಾವೈಕ್ಯತೆ, ಈ ನಾಡಿಗೆ ಸಾರಿರ್ತಕ್ಕಂಥದ್ದು ಭಾವೈಕ್ಯತೆ. ಸನ್ಮಾನ್ಯ ದೀಪಕ್ ಚುಂಚೇರಿ ಅವರಲ್ಲಿ ಕೂಡ ಪೂಜ್ಯ ಗುರು ಗೋವಿಂದ ಭಟ್ಟರ ಏನು ಭಾವನೆ ಇದೆ, ಅವರಲ್ಲಿರ್ತಕ್ಕಂಥ ಆಚಾರ, ವಿಚಾರ, ತತ್ವ, ಸಿದ್ಧಾಂತ ಕೂಡ ನಾನು ಬಹಳ ಹತ್ತಿರದಿಂದ ದೀಪಕ್ ಚುಂಚೇರಿ ಅವರಿಗೆ ನೋಡಿದ್ದೇನೆ. ರಾಜಕೀಯವಾಗಿರ್ಬೋದು, ಬೇರೆ ಬೇರೆ ಸಂದರ್ಭದಲ್ಲಿ ನನಗೆ ಆಗಿರ್ತಕ್ಕಂಥ ಅನುಭವ. ನಾನು ಕೂಡ 4 ಬಾರಿ ಚುನಾವಣೆ ಕಾಂಟೆಸ್ಟ್ ಮಾಡಿದೆ ಶಿಗ್ಗಾಂವ್. ಅವ್ರು ಹೇಳ್ತಿದ್ರು, ಪೀರಾ ಸಾಹೇಬ್ರೆ ನೀವು 1 ಬಾರಿ MLA ಆಗಬೇಕು, ನನ್ನ ಕನಸಿದ್ದು. ನಾನು ಆಗ್ಲಿಕ್ಕೆ ಅಡ್ಡಿಲ್ಲ, ಆದ್ರೆ ನೀವು ಆಗ್ಬೇಕು, ಯಾಕಂದ್ರೆ ಜನರಲ್ಲಿ ನೀವು ಬಹಳ ಇರ್ತೀರಿ ಅಂತೇಳಿ. ನಾವು ಹೇಳ್ತಿದ್ವಿ, ಇಲ್ಲ ನೀವು ಇರಬೇಕು, ನಿಮ್ಮಂತ ಅನುಭವಿ, ನಿಮ್ಮಂತ ಏನು ಸರ್ವ ಧರ್ಮೀಯರಿಗೆ ಪ್ರೀತಿ ಮಾಡೋರು ಕೂಡ ವಿಧಾನಸಭೆಯಲ್ಲಿ ಇರಬೇಕು ಅನ್ನೋಂಥದ್ದು ನಮ್ದು, ಸಮೀರ್ ಅಹಮದ್ ಸಾಹೇಬ್ರದು, ಸಂದೀಪ್ ಸಾಹೇಬ್ರದು, ಇಂಡಸ್ಗಿರಿ ಸಾಹೇಬ್ರದು, ಪರಮೇಶ್ವರ್ ಸಾಹೇಬ್ರು, ಸಿದ್ದರಾಮಯ್ಯ ಎಲ್ಲರೂ ಒಂದು ಆಸೆ. ಹಾಗಾಗಿ 2018ರಲ್ಲಿ 2023ರಲ್ಲಿ ಅವರಿಗೆ ನಮ್ಮ ಪಕ್ಷ ಟಿಕೆಟ್ ಕೊಡ್ತು. ನಾವೇನೋ ಗೆದ್ದೇ ಬಿಡ್ತಾರೆ ಅನ್ನೋಂಥದ್ದು ನಾನು ಕೂಡ ಬಂದು ನಾಮಿನೇಷನ್ದಲ್ಲಿ ಭಾಗಿಯಾಗಿದ್ದೆ. ಆದ್ರೆ ಕೆಲವೊಂದು ವ್ಯವಸ್ಥೆಯಲ್ಲಿ ಅವರಿಗೆ ಹಿನ್ನಡೆ ಆಗಿದೆ. ಆದರೆ ನಾನು ಧಾರವಾಡ ಭಾಗದ ಜನರ ಕೈ ಮುಗಿದು ಹೇಳ್ತೇನೆ, ಆ ಹುಲಗೂರಿನ ಖಾದರ್ಲಿಂಗದ ದರ್ಗಾದ ಆಶೀರ್ವಾದದೊಂದಿಗೆ ಸಂತ ಶಿಶುನಾಳ ಶರೀಫರ, ಗುರು ಗೋವಿಂದ ಭಟ್ಟರ, ಈ ನಾಡಿನ ವಿಶ್ವಗುರು ಬಸವಣ್ಣನ, ಅಂಬೇಡ್ಕರ್ ಅವರು, ವಾಲ್ಮೀಕಿ ಎಲ್ಲ ಶಿವಾಜಿ ಮಹಾರಾಜರ ಆಶೀರ್ವಾದ ಅವರಿಗೆ ಆಗ್ಬೇಕು. ಒಮ್ಮೆ ಅವರಿಗೆ ವಿಧಾನಸಭೆಗೆ ಕಳಿಸ್ರಿ. ನಮ್ಮ ಧಾರವಾಡ ಜಿಲ್ಲೆ, ಧಾರವಾಡಕ್ಕೆ ಅವರು ಒಂದು ಅತ್ಯಂತ ಏನು ಆಗಬೇಕಾಗಿರ್ತಕ್ಕಂಥ ಕೆಲಸಗಳು. ವಿಶೇಷವಾಗಿ ಇವತ್ತು ನಮ್ಮೆಲ್ಲರ ಮನೆಗೆ ಊಟ, ಅನ್ನ, ಬಟ್ಟೆ ಇರ್ತದೆ. ಆದ್ರೆ ಕೆಲವು ಸಂದರ್ಭದಲ್ಲಿ ಒಂದು MLA ಫೋನ್ ಹೋದ್ರೆ ಒಬ್ಬ ಜೀವ ಉಳಿತೈತಿ, ಒಬ್ಬ MLA ಫೋನ್ ಹೋದ್ರೆ ಅಡ್ಮಿಷನ್ ಆಗ್ತೈತಿ, MLA ಫೋನ್ ಹೋದ್ರೆ ಹಾಸ್ಟೆಲ್ ಸಿಗ್ತದೆ, ಇದೆಲ್ಲ ಆಗ್ತದೆ. ಹಾಗಾಗಿ ಎಲ್ಲರಿಗೆ ದೇವರ ಊಟ ಕೊಟ್ಟಾನ, ಮನೆ ಕೊಟ್ಟಾನ. ಯಾರು MLA ಆಗಲಿ, ಮಂತ್ರಿ ಆಗಲಿ ಪ್ರಶ್ನೆ ಆದ್ಬೇರೆ. ಆದ್ರೆ ನಮ್ಗೆ ಯಾರು ಪ್ರೀತಿ ಮಾಡ್ತಾರೆ, ನಾವು ಅವ್ರಿಗೆ ಪ್ರೀತಿ ಮಾಡಬೇಕು. ನಮ್ಗೆ ಯಾರು ಪ್ರೀತಿ ನೋಡ್ತಾರೆ, ನಾವು ಅವ್ರಿಗೆ ಪ್ರೀತಿ ಮಾಡಬೇಕು. ಹಾಗಾಗಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವು ಸೇರಿದಿರಿ ಅಂತ ಹೇಳಿದ್ರೆ ಸನ್ಮಾನ್ಯ ದೀಪಕ್ ಚುಂಚೇರಿ ಅವರ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ, ಅಭಿಮಾನ ಬಹಳ ದೊಡ್ಡದು ಅನ್ನೋಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಬಂಧುಗಳೇ. ಹಾಗಾಗಿ ದೀಪಕ್ ಚುಂಚೇರಿ ಅವರಿಗೆ ರಾಜಕೀಯವಾಗಿ,
ಸಾಮಾಜಿಕವಾಗಿ ವೈಯಕ್ತಿಕ ತಾವು ಶಕ್ತಿ ನೀಡಬೇಕು. ಈಗಾಗಲೇ ಲಿಂಬಿಕಾಯರು ಇಂಡಸ್ಗಿರಿ ಸಾಹೇಬರು ಹೇಳಿದ್ರು, ದೀಪಕ್ ಚುಂಚೂರವರ ಜನಪ್ರಿಯ ನಾಯಕರು, ಬಡವರ ಚಿಂತಕರು, ವಿಶೇಷವಾಗಿ ನಮ್ಮ ಭಾಗಕ್ಕೆ ಇವತ್ತು ಅಭಿವೃದ್ಧಿಗಾಗಿ ಚಿಂತನೆ ಮಾಡುವಂತರು. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಸಾಹೇಬರು ಅತ್ಯಂತ ಅವರ ಆಪ್ತರು, ಅವರ ಜೊತೆಯಲ್ಲಿ ಬಲಗೈ ಬಂಟರಾಗಿರ್ತಕ್ಕಂಥವ್ರು. ಬಹಳ ದೊಡ್ಡ ಶಕ್ತಿ ಇದೆ. ಈಗ ನಾ ಕೂತಿದೆ ಬಾಜು, ಇಷ್ಟು ಫೋನ್ ಬಂದು ನನಗೆ ಆಶ್ಚರ್ಯ ಇದೆ. ನಮ್ಮ AICC ಮುಖಂಡರ ಫೋನ್ ಕೂಡ ಬಂದು ವಿಶ್ ಮಾಡಿದ್ರು. ನಾನು ನೋಡಿದೆ ಫೋನ್ ಬರಾಕತ್ತಿದ್ರು, ನೋಡ್ರಿ ಇಲ್ಲಿ AICC ಫೋನ್ ಬರಾಕತ್ತ ಹೆಸರಿಂದ ಕೆಳಗಿಟ್ಟಿದ್ರು ಅವರು. ಅಂದ್ರೆ ಹೈಕಮಾಂಡ್ ಅಲ್ಲಿ ಕೂಡ ಶಕ್ತಿ ಇದೆ, ನೆಲದಲ್ಲಿ ಕೂಡ ಶಕ್ತಿ ಇದೆ. ಆದ್ರೆ ನೀವೊಂದು ಸಿಕ್ಕ ಹೊಡೆಯೋದು ಒಂದು ಬಾಕಿ ಉಳಿದಿದೆ. ಆ ಸಿಕ್ಕ ಹೊಡೆಯುವಂತ ಕೆಲಸ ತಾವು ಮಾಡಬೇಕು. ಇವತ್ತು ನಮ್ಮ ವಿಶೇಷವಾಗಿ ಹಿರಿಯರಾಗಿರ್ತಕ್ಕಂಥ ಸಂದೀಪ್ ಸಾಹೇಬರು ಬಂದಿದ್ದಾರೆ. ಅವರು ಏನು ನಮ್ಮ ಹೈಕಮಾಂಡ್ ಅಲ್ಲಿ ಇರ್ತಕ್ಕಂಥ ಶಕ್ತಿ ಬೆಳೆಸಿ ನಾವೆಲ್ಲರೂ ಅವ್ರ ಜೊತೆ ಇದ್ದೀವಿ. ವಿಶೇಷವಾಗಿ ನಾನು ನಿಮ್ಮ ಕೈ ಮುಗಿದು ಕೇಳ್ತೇನೆ, ದೀಪಕ್ ಚುಂಚೂರಿ ಅವರಿಗೆ ತಾವು ಶಕ್ತಿ ನೀಡಬೇಕು. ಅಂದಾಗ ಮಾತ್ರ ಈ ಭಾಗದ ಅಭಿವೃದ್ಧಿ. ಅವ್ರಿಗೆ ಯಾವುದೇ ಆಸೆ ಇಲ್ಲ. ನನಗೆ ಗೊತ್ತಿದೆ, ನನ್ನ ಚುನಾವಣೆ ಸಂದರ್ಭದಲ್ಲಿ ಬೇರೆ ಬೇರೆ ಟೈಮ್ ಬಂದಾಗ ಅಲ್ಲಿ ಯಾರು ಸಿಗ್ತಾರೋ ಅವರಿಗೆ ದಾನ ಧರ್ಮ. ನನಗೆ ಕೂಡ ನನ್ನ ಚುನಾವಣೆ ಸಂದರ್ಭದಲ್ಲಿ ಬಹಳ ಸಹಾಯ ಮಾಡಿರ್ತಕ್ಕಂಥ ಒಬ್ಬ ಹಿರಿಯ ನಾಯಕರು, ಎಲ್ಲ ಸರ್ವ ಧರ್ಮೀಯರ ಒಬ್ಬ ಪ್ರೀತಿಗೆ ಪಾತ್ರ ಆಗಿರ್ತಕ್ಕಂಥ ನಾಯಕರು. ಹಾಗಾಗಿ ದೀಪಕ್ ಚುಂಚೂರವರ ಹುಟ್ಟಹಬ್ಬ ಇವತ್ತು ವಿಶೇಷವಾಗಿ ಅವರ ಅಭಿಮಾನಿ ಬಳಗ ಮಾಡ್ತಾ ಇದೆ. ಪ್ರತಿ ವರ್ಷ ಇದಕ್ಕಿಂತ ವಿಜೃಂಭಣೆಯಿಂದ ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಮಠದಲ್ಲಿ ಒಂದು ಗೋಡಿ ಮೇಲೆ ಬರೆದಿದ್ದಾರೆ, ಮನುಷ್ಯ ತಾ ಮಾಡಿದ್ದು ತಪ್ಪು, ತನಗೆ ಬಂದಿರತಕ್ಕಂಥ ಮುಪ್ಪು ಮುಚ್ಚಿರ್ತಾನೆ. ಹಾಗಾಗಿ ಪದೇ ಪದೇ ಅವರು ಯಾರು ಕೇಳಕ್ ಹೋಗ್ಬೇಡ್ರಿ. ಅವರಿಗೆ ಬಂದಿರತಕ್ಕಂಥ ವಯಸ್ಸು ಯಾರೇ ಇರಲಿ, ನಾನು ಇರಲಿ, ಎಲ್ಲರೂ ಇರಲಿ, 35-40 ವರ್ಷ ಮಟ್ಟ ನಾವು ಬರಿತೀವಿ 40ನೇ ಹುಟ್ಟಪ್ಪ, 40 ದಾಟಿಟ್ಕೊಳ್ಳೆ ಹುಟ್ಟಪ್ಪ ಅಂತ ಬರೆದ್ಬಿಡ್ತೀವಿ. ಹಾಗಾಗಿ ಹಿರಿಯರು ನಾಷ್ಟು ಹಿರಿಯಲ್ಲ, ಅವರ ಫಾಲೋವರ್ ನಾನು. ಈ ಕೇಳಲಿಕ್ಕೆ ಅಷ್ಟು ನನ್ನ ಅರ್ಹನಲ್ಲ. ಇಂಡಸ್ಗಿರಿ ಸಾಹೇಬರು ಮತ್ತು ಲಿಂಬಿಕಾಯರು ಹಿರಿಯರು ಅವ್ರು ಕೇಳಿದ್ರು, ನೀವು ವಯಸ್ಸು ವಯಸ್ಸು ಹೇಳಿಲ್ಲ ಅಂತೇಳಿ. ಅದಕ್ಕೆ ಎಲ್ಲರೂ ನಾನು ನೋಡ್ತೀನಲ್ಲ, ಎಲ್ಲರೂ ಹುಟ್ಟಪ್ಪ ಆಚರಣೆ ಅಷ್ಟೇ ಬರೀತಾರೆ, ವಯಸ್ಸು ಬರಂಗಿಲ್ಲ. ಅದಕ್ಕೆ ಶಿಸ್ನಾಳ್ ಶರೀಫರ ಮಠದಲ್ಲಿ ಬರ್ದಾರದು, ಮನುಷ್ಯ ತಾ ಮಾಡಿದ ತಪ್ಪು ತನಗೆ ಬಂದಿರತಕ್ಕಂಥ ಮುಪ್ಪನ್ನು ಹೇಳಲಿಕ್ಕೆ ಹಿಂದೇಟ್ ಹಾಕ್ತಾನೆ, ಮುಚ್ಚಿರ್ತಾನೆ ಅಂತೇಳಿ. ಹಾಗಾಗಿ ನಾವು ವಯಸ್ಸು ಹೇಳಂಗಿಲ್ಲ. ಹಾಗಾಗಿ ಇದೊಂದು ಸುಮ್ಮನೆ ಜೋಕ್. ಹಾಗಾಗಿ ದೀಪಕ್ ಚುಂಚೂರಿ ಸಾಹೇಬರು ಇವತ್ತು ಬಹಳ ಅತ್ಯಂತ ಒಂದು ಧೀಮಂತ ನಾಯಕರು. ಅವರಿಗೆ ಬಹಳ ಏರುಗಳು ಬಂದಾವೆ, ಬಹಳಷ್ಟು ಬಂದಿದ್ದಾವೆ. ಹಾಗಾಗಿ ಒಂದು ಶಾಯರಿ ಹೇಳ್ತೀನಿ ಅವ್ರ ಬಗ್ಗೆ. ನಾ ಮೈ ಗಿರಾ ನಾ ಮೇರೆ ಉಮೀದೋಂಗೆ ಮೀನಾರ್ ಗಿರೆ. ನಾ ಬಿದ್ದೆ ಅಥವಾ ನಾ ಬಿದ್ದಿಲ್ಲ, ಆದರೆ ನನ್ನ ಭಾವನೆಗಳು, ನನ್ನ ಹೋಪ್ಸ್ ಎಂದಿಗೂ ಬಿದ್ದಿಲ್ಲ. ನಾ ಮೈ ಗಿರಾ ನಾ ಮೇರೆ ಉಮೀದೋಂಗೆ ಮೀನಾರ್ ಗಿರೆ. ಸವಾಲ್ ಜಹರ್ ಕಾ ನಹಿ ಥಾ ವೋ ತೋ ಮೈ ಪೀ ಗಯಾ. ಅವರು ವಿಷ ಕೊಡ್ದಂಗೆ ಎಷ್ಟು ಬಾರಿ ಅವರಿಗೆ ತೊಂದರೆ ಬಂದಿದೆ, ಏರುಳು ಬಂದಿದೆ. ಸವಾಲ್ ಜಹರ್ ಕಾ ನಹಿ ಥಾ ವೋ ತೋ ಮೈ ಪೀ ಗಯಾ. ಜಬ್ ಆಪ್ಕೋ ಆಶ್ಚರ್ಯ ಹುವಾ ಜಹರ್ ಪೀಕರ್ ಭಿ ಮೈ ಜೀ ಗಯಾ. ಹಾಗೆ ದೀಪಕ್ ಚುಂಚೂರಿ ಅವರು ಬಹಳ ಸಂದರ್ಭದಲ್ಲಿ ಹಿನ್ನಡೆ ಆಗಿದೆ, ಅವರಿಗೆ ತೊಂದರೆ ಆಗಿದೆ. ವಿರೋಧಿಗಳು ಅವರಿಗೆ ಬಹಳಷ್ಟು ಏನ್ ಬ್ರಾಹ್ಮಣರು ಎಷ್ಟು ಅದರ 400 ಬಂದಿಲ್ಲ, ಅವ್ರಿಗೆ ಹೆಂಗೆ MLA ಮಾಡ್ತೀರಿ ಅಂತಾರೆ. ಜಾತಿಯ ಆಧಾರಿತ ರಾಜಕೀಯ ಮಾಡಿದವ ಎಂದಿಗೂ ಲೀಡರ್ ಅಲ್ಲ, ಎಂದಿಗೂ ಈ ದೇಶಕ್ಕೆ ಪ್ರೀತಿ ಮಾಡವಲ್ಲ. ಇವತ್ತು ಸೆಕ್ಯುಲರಿಸಂ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಜಗತ್ತಿನಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ನಮ್ಮ ದೇಶ. ಈ ದೇಶದಲ್ಲಿ ಎಲ್ಲರಿಗೆ ಬದುಕಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಶಿಸ್ನಾಳ ಶರೀಫರು ಗುರು ಗೋವಿಂದ ಭಟ್ರ ಗುರು ಶಿಷ್ಯರಾಗ್ತಿದ್ದಿಲ್ಲ, ಯಾಕಂದ್ರೆ ಅವರು ಮುಸ್ಲಿಂ, ಅವರು ಬ್ರಾಹ್ಮಣರು. ಹಾಗಾಗಿ ನಮ್ಮ ದೇಶದಲ್ಲಿ ಭಾವೈಕ್ಯತೆ, ಹಿಂದೂ ಮುಸ್ಲಿಂ ಒಂದಾಗಿ, ಅವ್ ಎಷ್ಟೇ ಜಾತಿಯವರಲಿ, ಸಣ್ಣವಿರಲಿ, ಅವನ ಜಾತಿ ಇರಲಿ ಬಿಡ್ಲಿ, ಅವನಿಗೆ ಜನರ ಸೇವೆ ಮಾಡುವಂತ ಅವಕಾಶ ಕೊಡುವಂತ ದೇಶ ಪ್ರೇಮಿಗಳು ನಾವು. ಹಾಗಾಗಿ ನನಗೆ ವಿಶ್ವಾಸ ಇದೆ, ಮುಂದಿನ ದಿನಗಳಲ್ಲಿ ದೀಪಕ್ ಚುಂಚೂರಿ ಅವರ ಧ್ವನಿ ವಿಧಾನಸೌಧದಲ್ಲಿ ಇರ್ತದೆ ಹಾಗೆ ಅನ್ನೋಂಥದ್ದು ಕೂಡ ನಾನು ಬಹಳ ಅತ್ಯಂತ ವಿಶ್ವಾಸದಿಂದ ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಬಹಳ ಮುಖ್ಯವಾಗಿದೆ. ಏನು ಇವರು ಬಂದೆಲ್ಲ ರಾಜಕೀಯ ಮಾತಾಡಕಂತಾರೆ ಅಂತೇಳಿ, ಮತ್ತೆ ಇರೋದಾದ ಉದ್ಯೋಗ ನಮ್ದು ರಾಜಕೀಯ, ನಮ್ಮ ನಾಯಕರು ಬೆಳಿಬೇಕು. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೆ ತಮ್ಮ ಆಶೀರ್ವಾದ ಇರಬೇಕು. ವಿಶೇಷವಾಗಿ ನಾನು ಕೂಡ ಹುಲಗೂರಿನ ಧರ್ಮಪೀಠದಿಂದ ಬಂದಿದ್ದೇನೆ. ಹುಲಗೂರಿನ ಹಜರತ್ ಶಾ ಖಾದ್ರಿಯವರ ಆಶೀರ್ವಾದ,
ದೀಪಕ್ ಚಿಂಚೋಳಿ ಮಂಥನ ಮೇಲೆ ಸದಾ ಇಪ್ಪತ್ತೆ ಆಗಿರುವಂತ ಮಾತನಿ ಸಂದರ್ಭದಲ್ಲಿ ಹೇಳಿ ಇಲ್ಲಿ ಮಾತನಾಡುವ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೆ ನಮಸ್ಕರಿಸಿ ಮತ್ತೊಮ್ಮೆ ದೀಪಕ್ ಚಿಂಚೋಳಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರ್ತೇನೆ. ಧನ್ಯವಾದಗಳು. ಶುಭಾಶಯ ಕೋರೋದ್ರಿಗೆ ಆಮೇಲೆ ಬಂದ್ ಮಾಡ್ಬೇಕಂತೇಳಿ ದಯವಿಟ್ಟು ನಿಮ್ಮಲ್ಲಿ ಕೇಳ್ಬೋದು. ಸನ್ಮಾನಿತ ಸನ್ಮಾನ ಮುಗಿದ್ಮೇಲೆ ಬರ್ಬೇಕು ದಯವಿಟ್ಟು. ಈಗ ತಮ್ಮದೇ ಆದಂತಹ ಸೇವೆಯನ್ನ ನಮ್ಮ ಧಾರವಾಡದಲ್ಲಿ ಹಾಗೂ ಸಲ್ಲಿಸ್ತಾ ಇದ್ದಾರೆ. ದಯವಿಟ್ಟು ಆಮೇಲೆ ಮಾಡಿ ಅಂತ ನೀವು ಕೇಳ್ಬೋದು ಪ್ಲೀಸ್ ದಯವಿಟ್ಟು. ಅದೇ ರೀತಿ ಮಹಾವೀರ್ ಉಪಾಧ್ಯಾಯರು ಅವರು ಕೂಡ JSS ಕಾಲೇಜಿನ ITI ಕಾಲೇಜಿನ ಪ್ರಾಂಶುಪಾಲರಾಗಿ ಹಾಗೂ ತಾವು ನಿರ್ಣಯ ಬಂದಿದ್ದಾರೆ. ಮಹಾವೀರ್ ಉಪಾಧ್ಯಾಯ ಅವರು ಕೂಡ ಆಗಮಿಸಬೇಕಂತೇಳಿ ನಾನು ಕೇಳಿದ್ರೆ ಇಕ್ಬಾಲ್ ಶೇಖ್ ಸಾಹೇಬ್, ಸನ್ಮಾನ್ಯ IG ಸಂಜಯ್ ಸಾಹೇಬರು ಬಂದ ಅವ್ರಿಗೂ ಕೂಡ ಸನ್ಮಾನದಲ್ಲಿ ಪಾಲ್ಗೊಳ್ಳಬೇಕು. ಪೂರ್ತಿ ಕಾರ್ಯಕ್ರಮ ನಿಮ್ಗೆ ಆದ್ಮೇಲೆ ಮುಗಿದ್ಮೇಲೆ ಔಷಧಿ ದಯಮಾಡಿ ಯಾರು ಧನ್ಯವಾದಗಳು ಸನ್ಮಾನಿತರಿಗೆ. ಹುಬ್ಬಳ್ಳಿ ಧಾರವಾಡ ಸ್ವಲ್ಪ ದಯವಿಟ್ಟು ಹೇಳಕತ್ತೀನಿ. ದೀಪಕಣ್ಣ ಚಿಂಚೂರು ಇಲ್ಲೇ ಇರ್ತಾರೆ. ನಮ್ಮ SSLCಯಲ್ಲಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಸನ್ಮಾನ್ಯ ದೀಪಕ್ ಚಿಂಚೋಳಿ ಅವರು ತಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಿದ್ದಾರೆ. ನಾವು ದಯವಿಟ್ಟು ಕೂಡಬೇಕಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡಿದ್ದೇವೆ. ಅಂದ್ರೆ ಆ ಏಕವಚನದಲ್ಲಿ ಅವ್ರದ್ದು ಒಂದು ವ್ಯಕ್ತಿತ್ವ ಮತ್ತೆ ಅಷ್ಟೇ ಪ್ರೀತಿ. ಯಾವ ಟೈಮ್ ಹೋಗ್ರಿ, ನೀವು ಮುಂಜಾನೆ ಹೋಗ್ರಿ, ರಾತ್ರಿ ಹೋಗ್ರಿ, ಬಡವರಿಗೆ ಮತ್ತೆ ಎಲ್ಲರಿಗೂ ಕೆಲಸಕ್ಕೆ ನಾನು ಬಹಳ ಹತ್ತಿರದಿಂದ 3 ಸಾವಿರದಿಂದ ಕರ್ಕೊಂಡು ಬಂದ ನಾವು ರಾಜಕೀಯದಾಗೆ. ಈಗೆಲ್ಲ ಅವರು ಇಂದಿರಾ ಗಾಂಧಿ ತಿವಾರಿ ಕಾಂಗ್ರೆಸ್ ನಿಂತಿದ್ರು. ಅವಾಗ ನಾನೇ ಸ್ವತಃ ಪ್ರಯತ್ನ ಪಟ್ಟು ಮೋರೆಯವರೆಗೂ ಜಾಯಿನ್ ಮಾಡಿ ಇವರನ್ನು ಕಾಂಗ್ರೆಸ್ಗೆ ನಾನೇ ಕರೆದು ಆ ಒಂದು ಹೆಮ್ಮೆ ನನಗೂ ಇದೆ. ಮುಂದೆ ಕಾಂಗ್ರೆಸ್ ಪಕ್ಷದಲ್ಲಿ ಕುಂತು ಬಹಳ ಅನುಕೂಲ. ಮೋರೆಯವರ ಎಲೆಕ್ಷನ್ ಇರಲಿ, ಮುಂದೆ ನಾವು ಯಾವುದಾದ್ರು ಇರಲಿ, ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಒಂದು ಇದನ್ನ ತಂದಾರೆ. ಮತ್ತು ಜನರಿಗೆ ಪಕ್ಷ ಬಿಡಿ, ಜನರಿಗೆ ಯಾವ ಟೈಮಲ್ಲೂ ಕ್ರೀಡೆಗಿರಲಿ ಯಾವುದಕ್ಕೆ ಇರಲಿ ಪ್ರೋತ್ಸಾಹ ಪಡೆದು ಸಾಮಾಜಿಕ ಕೆಲಸದಲ್ಲಿ ನಾನಂತೂ ಅವರನ್ನು ಯಾವಾಗಲೂ ಹೇಳೋದು. ಮತ್ತು ನಾನು ಬೈದಷ್ಟು ಮತ್ತು ನನಗೆ ಅವರು ಬೈದಷ್ಟು ಯಾರು ಬೈಲಿಕ್ಕಿಲ್ಲ. ಯಾಕಂದ್ರೆ ಯಾವಾಗಲೂ ನಾವೊಂದು ಬಹಳ ನಿಷ್ಠುರವಾಗಿ ನಾವು ಮಾತಾಡ್ತಿದ್ದೆ. ಈ ಕೆಲಸ ಮಾಡಿದ್ ನೀವು ತಪ್ಪು, ಇದಕ್ಕೆ ಕೆಲವರು ಬಿಜೆಪಿಯವರು ಕೂಡ ಹೋಗ್ತಿದ್ರು. ಅವರು ಅವಾಗಲೂ ನಾವು ಬೈತಿದ್ವಿ, ಏನಪ್ಪಾ ನೀವು ಹಿಂಗ್ ಮಾಡ್ತೀವಿ ಹಂಗ್ ಮಾಡ್ತಿದ್ದೆ ಅಂತೇಳಿ. ಆದ್ರೇನು ಅಲ್ಲಿ ಏನು ಮಾಡದೆ ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಬಗೆಯದೆ ತನ್ನ ಕೆಲಸ ಮಾಡ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಅವರನ್ನು ವಿಧಾನಸಭೆಯಲ್ಲಿ ಕಾಣುವ ಯೋಗ್ಯತೆ ನಮಗೆಲ್ಲರೂ ಬರಲಿ. ಅದಕ್ಕೆ ನಾವೆಲ್ಲರೂ ದೇವರಲ್ಲಿ ಪ್ರಾರ್ಥನೆ. ನನ್ನ ಅದೇ ರೀತಿ ಮಾಜಿ ಸಂಸದರು ಹಾಗೂ ಮಾಜಿ ಚಿಂಚೋಳಿ ಅವರ ಬಗ್ಗೆ ಸವಿಸ್ತಾರವಾಗಿ ಇವತ್ತ ಬಹಳ ಚಂದ ಮಾತುಗಳನ್ನು ಮಾಡಿದ್ರು. ಬಹಳ ಅಂದ್ರೆ ಬಹಳ ನನಗೆ ಖುಷಿ ಅನಿಸ್ತೇನೆ. ಯಾಕಂದ್ರೆ ದೀಪಕ್ ಚಿಂಚೋಳಿ ಅವರು ಸುಮಾರು ನನಗೆ ಬಂದು 45 ವರ್ಷದಿಂದ 1980ರಿಂದ ಇವತ್ತ ನನಗೆ ಒಂದು ಸಹೋದರರಾಗಿ, ನನಗೆ ಗೆಳೆಯರಾಗಿ, ಮಾರ್ಗದರ್ಶಕರಾಗಿ ಇವತ್ತ ನಮ್ಗೆ 45 ವರ್ಷದಿಂದ ಇವತ್ತಿದ್ದಾರೆ. ಯಾಕಂದ್ರೆ ಬಹಳ ಮಂದಿ ಇವತ್ತ ರಾಜಕೀಯವಾಗಿ ತಮ್ಮ ಜೊತೆಗಿದ್ದವ್ರನ್ನ ಬೆಳೆಸಿಕೊಡುದಿಲ್ಲ. ಬಟ್ ರಾಜಕಾರಣದೊಳಗೆ ಇವತ್ತ ನಮ್ಗೆ ಈ ಮಟ್ಟದೊಳಗೆ ಬಂದು ನಿಂತು ಮಾತಾಡೋದಕ್ಕೆ ಕಾರಣೀಭೂತರು ಇವತ್ತ ಸನ್ಮಾನ್ಯ ದೀಪಕ್ ಚಿಂಚೋಳಿ ಅವರು ಅಂದ್ರೆ ಇವತ್ತು ತಪ್ಪಾಗಲ್ಲ. ಯಾಕಂದ್ರೆ ನನಗ 1980-81ರಿಂದ ನಾವೇನು APMC ಒಳಗೆ ನಾವು ಅವ್ರ ಜೊತೆಗಿದ್ದೀವಿ. ಕಾರಣ 89-90ರಿಂದ ರಾಜಕಾರಣದ ಒಂದ್ ಸ್ವಲ್ಪ ಟೇಸ್ಟ್ ಹತ್ತಿದ್ದು ನಮ್ಗೆ ಅವ್ರಿಗೆ ತರಣ. ಮುಂದೆ 2005 ನಾನು ಜಿಲ್ಲಾ ಪಂಚಾಯತಿ ಟಿಕೆಟ್ ತಪ್ಪಿ ನೀ ಪಕ್ಷಕ್ಕೆ ನಿಂತು ಬಿಡ, ನೀ ಜನರ ಜೊತೆ ಬಹಳ ಚಲೋ ಅದಿ ಅಂತ ಹೇಳ್ಕಾಸಿ ಇವತ್ತ ರಾಜಕೀಯದೊಳಗ ದುಬುಕುದಕ್ಕೆ ಇವತ್ತ ನನಗೆ ಪ್ರೇರಣೆ, ಇವತ್ತ ಮಾರ್ಗದರ್ಶನವನ್ನ ಮಾಡಿದ್ರು. ಇದ್ರ ಜೊತೆಗೆ ನನಗೆ ರಾಜಕೀಯವಾಗಿ ಇವತ್ತ ಧರ್ಮಸಿಂಗ್ ಸಾಹೇಬ್ ಇರ್ಬೋದು, ಖರ್ಗೆ ಅವರು ಇರ್ಬೋದು, HK ಪಾಟೀಲ್ ಅವರು
ಹಿಂಡಸ್ಗೇರಿ ಸಾಹೇಬ್ರ ಈಗ ಅನೇಕ ಇವತ್ತ ನಾಯಕರು ಇವತ್ತು ನಮಗೇನಾದ್ರು ಇವತ್ತ ಪರಿಚಯ ಆಗೋದಕ್ಕೆ ಕಾರಣೀಭೂತರು ಸನ್ಮಾನ್ಯ ಇವತ್ತ ದೀಪಕ್ ಚಿಂಚೋಳಿ ಅವರು. ನಮಗ್ ಪ್ರಥಮವಾಗಿ ಇವತ್ತ ಬೆಂಗಳೂರು ದಿಲ್ಲಿ ಸೈಟ್ 1997 ಪ್ರಥಮವಾಗಿ ನಮಗೆ ದಿಲ್ಲಿ ಇವತ್ತು ತೋರಿಸ್ತಾವ್ರ ಅಂತಂದ್ರೆ ಸನ್ಮಾನ್ಯ ದೀಪಕ್ ಚಿಂಚೋಳಿ ಅವರು. ಯಾಕಂದ್ರೆ ಹಿಂಗೆ ಹೇಳ್ಕೊಂತ ಹೊಂಟ್ರೆ ಸುಮಾರು 40-45 ವರ್ಷದೊಳಗ ಅವರ ಮಾರ್ಗದರ್ಶನ ರಾಜಕೀಯವಾಗಿರ್ಬೋದು, ಔದ್ಯೋಗಿಕವಾಗಿರ್ಬೋದು, ಇನ್ನಿತರ ಯಾವುದೇ ಇವತ್ತ ವ್ಯವಹಾರಗಳಿರ್ಬೋದು, ಎಲ್ಲದರಲ್ಲಿ ಇವತ್ತ ಮಾರ್ಗದರ್ಶನವನ್ನ ಮಾಡ್ತಾ ಇವತ್ತ ನಮ್ಮನ್ನ ಅಷ್ಟ ಅಂತಲ್ಲ, ತಮ್ಮ ಜೊತೆಗಿದ್ದಂತವ್ರನ್ನ ಇವತ್ತ ಅಣತಮ್ಮರಂಗ ಇವತ್ತು ಅವರು ರಾಜಕೀಯವಾಗಿ ಬೆಳೆಸುವಂತ ಕೆಲಸವನ್ನ ಸನ್ಮಾನ್ಯ ದೀಪಕ್ ಚಿಂಚೋಳಿ ಅವರ ಮಾಡ್ತಾ ಬಂದಿದಾರ. ಅಂತವ್ರು ಈಗ MLA ಆಗ್ಬೇಕು. ನಮ್ಗೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಸನ್ಮಾನ್ಯ ಶಕೀರ್ ಸಂಜೆ ಅವರು, ಮಹೇಶ್ ಶೆಟ್ಟಿ ಅವರು ಸನ್ಮಾನ ಮಾಡೋಣ. ಮತ್ತೆ ಮೇಲೇಳು, ಏಳು ಬೀಳು, ಮತ್ತೆ ಮೇಲೇಳು, ಮುಂದುವರಿ, ಇದೇ ಜೀವನದ ಗುರಿ ಅಂತ ಚಿಂಚೋಳಿ ಅವರು ಬಿದ್ದಿರುವವರು. ಅದರ ಮೇಲೆ ಎದ್ದಾನವರು ಮುಂದೆ ಬರ್ತಕ್ಕಂಥ ದಿವಸದಲ್ಲಿ ಬಹುಶಃ ದೇವರವರಿಗೆ ಒಳ್ಳೆಯ ಭವಿಷ್ಯ ಕೊಡ್ತಾರಂತಕ್ಕಂಥ ಒಂದು ವಿಶ್ವಾಸ. ಯಾಕಂದ್ರೆ ಎಲ್ಲರಿಗೂ ಬೇಕಾದವರು. ಒಂದು ಮಾತು ನಿಮ್ಗೆ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಬಹಳ ಚಂದ ಹುಲ್ಲಾರು ಬೆಟ್ಟದವರು. ನಾವಿಷ್ಟು ದೊಡ್ಡ ಶ್ರೀಮಂತರಿರ್ಬೋದು, ದೊಡ್ಡವರು ಇರ್ಬೇಕು ಅಂತಂತೆಲ್ಲ, ಸಣ್ಣವರಿಗೆ ದೊಡ್ಡವರು ಯಾರಾದ್ರೂ ಕೂಡ ಬಹಳ ಆತ್ಮೀಯತೆಯಿಂದ ಪ್ರೀತಿಯಿಂದ ಬರಮಾಡ್ಕೊಂಡು ಮಾತಾಡ್ತಕ್ಕಂಥದ್ದು ಮತ್ತು ಅವ್ರ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ನಾನು ನೋಡಿದ್ದೀನಿ. ಹುಲ್ಲಾರು ಬೆಟ್ಟದಡಿ, ಮನೆಗೆ ಮಲ್ಲಿಗೆ ಯಾರು, ಕಲ್ಲಾವು ವಿಧಿ ಕಷ್ಟಗಳ ಮಳೆ ಸುರಿಯೇ, ಕಲ್ಲಾವು ವಿಧಿ ಕಷ್ಟಗಳ ಮಳೆ ಸುರಿಯೇ, ಬೆಲ್ಲ ಸಕ್ಕರೆಯಾಗೂ ದೀನ ದುರ್ಬಲರಿಗೂ ಎಲ್ಲರೂ ಒಂದಾಗೂ ಮಂಕುತಿಮ್ಮ ಅಂತ ಹೇಳಿದ್ದಾರೆ. ಹಂಗೆ ಎಲ್ಲರೂ ಒಂದಾಗಿರ್ತಕ್ಕಂಥ ಚಿತ್ತೂರವರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಭಾಗ್ಯ ಕೊಡ್ಲಿ ಅಂತಕ್ಕಂಥ ಭಾವನೆ ಮಾಡಿ ಮುಂದೆ ಬರ್ತಕ್ಕಂಥ ಧ್ವನಿ ಬೇಕಲ್ಲ. ಎಲ್ಲರಲ್ಲಿ ಏನೇನು ಏನು ನೋವದಲ್ಲ ಅದನ್ನ ಗುರುತಿಸಿಕೊಂಡು ಮಾಡ್ತಾರೆ. ಆಮೇಲೆ ಅವರಲ್ಲಿ ಜಾತಿ ಭೇದ ಇದು ನೋಡಿಲ್ಲ. ನನ್ನ ಕಡೆ ಅವ್ರ ರಕ್ತನೂ ಗೊತ್ತಿಲ್ಲ, ಇದರಿಂದ ಏನೂ ಆಗಿದ್ದಿಲ್ಲ ಅವರು. ಆದ್ರೆ ಆ ರಂಜಾನ್ದೊಳಗೆ ನಮ್ಮ ಮಂದಿಯೆಲ್ಲ ಉಪವಾಸ ಇರ್ತಾರೆ ಅಲ್ಲ, ಇಫ್ತಾರಿ ಪ್ರೋಗ್ರಾಮ್ ಅಂತ ಮಾಡ್ತೀನಿ. ಎಲ್ಲ ಮುಸ್ಲಿಂ ರೋಜಾ ಇದ್ದವರಿಗೆ ಇಫ್ತಾರಿ ಪ್ರೋಗ್ರಾಮ್ ಮಾಡಿದ್ದೊಳಗೆ ನಾನು ಭಾಗವಹಿಸಿದ್ದು ಬರೀಲಿಕ್ಕೆ ಆಗೋದಿಲ್ಲ. ಈಗ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸ್ತಕ್ಕಂಥ ಚಿಂಚೋಳಿ ಅವರಿಗೆ ದೇವರು ಲೇಸನೆ ಮಾಡಲಿ, ನಮ್ಮೆಲ್ಲರ ಆಶೀರ್ವಾದ ಅವ್ರು ಇರಲಿ ಅಂತ ಹಾರೈಸಿ ನನ್ನ ಮಾತನ್ನು. ಕೇಂದ್ರ ಬಿಂದುವಾಗಿರ್ತಕ್ಕಂಥ ದೀಪಕ್ ಚಿಂಚೋಳಿ ಅವರೇ, ಯಾವ ರೀತಿಯಾಗಿ ಇರಬೇಕು ಅನ್ನೋದಕ್ಕೆ ನೈಜ ಉದಾಹರಣೆ ಅಂದ್ರೆ ದೀಪಕ್ ಚಿಂಚೋಳಿ ಅವರು. ಈಗಾಗಲೇ ಮಾತನಾಡಿದಂತ ಎಲ್ಲ ಗಣ್ಯಮಾನ್ಯರು ದೀಪಕ್ ಚಿಂಚೋಳಿ ಅವರ ಜನಪರ ಕಾರ್ಯದ ಬಗ್ಗೆ, ಅವರ ಜನಸೇವೆಯ ಬಗ್ಗೆ ಬಹಳಷ್ಟು ಅರ್ಥಪೂರ್ಣವಾಗಿ ಮತ್ತು ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ದೀಪಕ್ ಚಿಂಚೋಳಿ ಅವರು ಕಾಂಗ್ರೆಸ್ ಪಕ್ಷದ ನಾಯಕರಾಗಿ, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಉಪಮಹಾಪೌರರಾಗಿ, ಮಹಾನಗರ ಪಾಲಿಕೆಯ ಸದಸ್ಯರಾಗಿ ಬಹಳ ಉತ್ತಮವಾದಂತಹ ಕಾರ್ಯವನ್ನ ಮಾಡುವುದರ ಮುಖಾಂತರ ಜನಸೇವೆಯನ್ನ ಅರ್ಥಪೂರ್ಣವಾಗಿ ನಿರ್ವಹಿಸಿದಂತ ಒಬ್ಬ ಜನನಾಯಕ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇನೆ. ಇವತ್ತ ಶಾಸಕರಾಗಬೇಕು ಅಂತಕ್ಕಂಥದ್ದು ಅದು ಅವರ ಕನಸಲ್ಲ, ನಮ್ಮ ನಿಮ್ಮೆಲ್ಲರ ಕನಸಾಗಿದೆ. ಆ ಕನಸು ನನಸಾಗಬೇಕು ಅಂದ್ರೆ ನಾವೆಲ್ಲ ಪಕ್ಷದ ಕಾರ್ಯಕರ್ತರು, ಅವರ ಅಭಿಮಾನಿಗಳು, ಅವರ ಸ್ನೇಹಿತರು ಏನಿದ್ದೀವಿ, ನಾವೆಲ್ಲ ಇಂದಿನಿಂದಲೇ ನಮ್ಮ ನಮ್ಮ ಭಾಗದಲ್ಲಿ ಸರಿಯಾದಂತಹ ಒಂದು ಕಾರ್ಯವನ್ನ ಮಾಡಿ ಮುಂಬರ್ತಕ್ಕಂಥ ಒಂದು ಚುನಾವಣೆಯಲ್ಲಿ ಅವರನ್ನ ಗೆಲ್ಲಿಸ್ತಕ್ಕಂಥ ಒಂದು ಕಾರ್ಯವನ್ನ ಮಾಡೋಣ ಅಂತಕ್ಕಂಥ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ, ನಿಜಕ್ಕೂ ದೀಪಕ್ ಚಿಂಚೋಳಿ ಅವರು ಒಬ್ಬ ಜನನಾಯಕ ಅಂತಕ್ಕಂಥ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಅವಕಾಶ ನೀಡಿದ್ದಕ್ಕಾಗಿ ಧನ್ಯವಾದವನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನನ್ನ ಆತ್ಮೀಯ ಮಿತ್ರರು, ನನ್ನ ಹಿತೈಷಿಗಳು, ಧಾರವಾಡದ ಅತ್ಯಂತ ಶ್ರೇಷ್ಠ ವ್ಯಕ್ತಿಗಳಲ್ಲಿ ಒಬ್ಬರಾದಂತಹ ದೀಪಕ್ ಚಿಂಚೋಳಿ ಅವರೇ ಮತ್ತು ವೇದಿಕೆ ಮುಂದಿರುವಂತಹ ಎಲ್ಲ ಕಂಡರೆ ಎಲ್ಲರಿಗೂ ನಮಸ್ಕಾರಗಳು. ಈ ವೇದಿಕೆ ಮೇಲೆ ಬಹಳಷ್ಟು ಆಲ್ಮೋಸ್ಟ್ ಎಲ್ಲರೂ ರಾಜಕಾರಣಿಗಳೇ ಇದ್ದಾರೆ.
ಹಾಗಾಗಿ ಅವರು ದೀಪಕ್ ಚಿಂಚೋಳಿ ಅವರ ರಾಜಕಾರಣದ ವ್ಯಕ್ತಿತ್ವದ ಬಗ್ಗೆನೇ ಮಾತಾಡಿದ್ದಾರೆ. ಬಹುಶಃ ನಾನೇ ಒಬ್ಬ ಸಾಮಾನ್ಯ ನಾಗರಿಕ ಮತ್ತು ವೈದ್ಯಕೀಯ ವೃತ್ತಿಗೆ ಸಂಬಂಧಪಟ್ಟವನು. ಹಾಗಾಗಿ ನಾನು ಒಂದೆರಡು ಮಾತುಗಳನ್ನು ಅವರ ಮಾನವೀಯ ವ್ಯಕ್ತಿತ್ವದ ಬಗ್ಗೆ, ಮನುಷ್ಯದ ವ್ಯಕ್ತಿತ್ವದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲು ಇಷ್ಟಪಡ್ತೇನೆ. 25 ವರ್ಷ ಆದರೂ ನಾನು ಧಾರವಾಡದಲ್ಲಿ ನನ್ನ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿ, ಆವಾಗಿಂದ ನನಗೆ ಒಂದು ಅತಿ ಹತ್ತಿರದ ವ್ಯಕ್ತಿ, ನನ್ನ ಕಷ್ಟ ಸುಖಗಳಲ್ಲಿ ಜೊತೆಗೆ ಇರುವಂತ ಒಂದು ಧೈರ್ಯ ಕೊಡುವಂತ ವ್ಯಕ್ತಿ ದೀಪಕ್ ಚಿಂಚೋಳಿ ಅವರು ಇನ್ನೂವರೆಗೆ ನನ್ನ ರೋಗಿಯಾಗಿ ಎಂದು ಬಂದಿಲ್ಲ. ಯಾಕಂದ್ರೆ ದೇವರು ಅವರಿಗೆ ಒಳ್ಳೆಯ ಆರೋಗ್ಯ ಕೊಟ್ಟಿದ್ದಾನೆ. ಇನ್ನು ಮುಂದೆ ಅದನ್ನು ಕೊಡಲಿ ಅಂತ ನಾನು ಹಾರೈಸ್ತೇನೆ. ಅವರ ವ್ಯಕ್ತಿತ್ವದ ಬಗ್ಗೆ ನಾನು 3 ಮಾತುಗಳನ್ನು ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದನೇ ಅವರ ವ್ಯಕ್ತಿತ್ವ ಅಂದ್ರೆ, ಜನ ಹೇಳ್ದಂಗೆ ಅವರು ನಂಬಿಕೆ ಇಟ್ಟಿದ್ದು ವಸುಧೈವ ಕುಟುಂಬಕಂ ಎನ್ನುವ ಬಗ್ಗೆ. ಈ ಜಗತ್ತಿನಲ್ಲಿರುವಂತಹ ಎಲ್ಲ ಮಾನವರು, ಎಲ್ಲ ಮನುಷ್ಯರು ಒಬ್ಬ ಕುಟುಂಬದ ಅವಿಭಾಜ್ಯ ಅಂತ ಹೇಳ್ತಾರೆ ಅವರು. ಅದಕ್ಕೋಸ್ಕರ ಅವರು ಎಲ್ಲ ಧರ್ಮದವರನ್ನ, ಎಲ್ಲ ಸಮುದಾಯದವರನ್ನ ತನ್ನದೇ ಕುಟುಂಬದವರಂತ ತಿಳ್ಕೊಂಡ ಒಂದು ವಿರಳವಾದ ರಾಜಕಾರಣಿ. ಬಹಳ ಮಂದಿ ಇದ್ದಾರೆ, ವಿರಳವಾದ ರಾಜಕಾರಣಿ ಅಂದ್ರೆ ಒಬ್ಬ ವಸುಧೈವ ಕುಟುಂಬಕಂ ಅನ್ನುವಂತ ಒಂದು ಪಂಕ್ತಿಯನ್ನ ಅಕ್ಷರಶಃ ಪಾಲಿಸುವಂತವರು. ಎರಡನೇದಾಗಿ ಅವರ ಒಂದು ವಿಚಾರಧಾರೆ ಏನು ಅಂತ ಹೇಳಿದ್ರೆ, ನಾನು ತಿಳ್ಕೊಂಡಂಗೆ ಸರ್ವೇ ಜನ ಸುಖಿನೋ ಭವಂತಿ ಅಂತ. ನಾನಷ್ಟೇ ಸಂತೋಷದಿಂದಲ್ಲ, ಎಲ್ಲರೂ ಸಂತೋಷವಾಗಿರಬೇಕು, ಎಲ್ಲರಲ್ಲೂ ಆ ಗುಣ ಇರಬೇಕು, ಎಲ್ಲರೂ ಅದನ್ನ ಅನುಭವಿಸಬೇಕು ಅನ್ನುವಂಥ ಒಂದು ಭಾವನೆಯನ್ನು ಇಟ್ಟುಕೊಂಡಂತ ವ್ಯಕ್ತಿ ಅಂತ ಹೇಳಿದ್ರೆ ಅವರು ದೀಪಕ್ ಚಿಂಚೋಳಿ. ಮೂರನೇದಾಗಿ ನಾನು ಅವರ ಬಗ್ಗೆ ಹೇಳ್ತಾ ಇರೋದಂದ್ರೆ, ಬಹಳಷ್ಟು ಜನ ಅವರ ಹೋರಾಟದ ಬಗ್ಗೆ, ಅವರು ಅನುಭವಿಸಿದ ಕಷ್ಟ ಕಾರ್ಪಣ್ಯದ ಬಗ್ಗೆ ಎಲ್ಲ ಹೇಳಿದ್ದಾರೆ. ಅವರೇ ಒಂದ್ಸಲ ನನಗೆ ಹೇಳಿದ್ರು, ಡಾಕ್ಟರ್ ಅವರೇ, ಒಂದು ವೇಳೆ ನಾನು ಉದ್ಯೋಗದಲ್ಲಿ ಮುಂದುವರೆದಿದ್ರೆ ಅದಾನಿ ಅಂಬಾನಿನೂ ಆಗುವಂತ ಸಂಭಾವನೆ ನನ್ನಲ್ಲಿತ್ತು. ಬಟ್ ಅದನ್ನು ನಾನು ಎಂದೂ ಸೀರಿಯಸ್ ಆಗಿ ಹಣ ಮಾಡುವ ಉದ್ದೇಶದಿಂದ ಉದ್ಯೋಗ ಮಾಡಿಲ್ಲ. ಅದೇ ರೀತಿ ರಾಜಕಾರಣನೂ ಕೂಡ ಅವರು ದುಡ್ಡು ಮಾಡುವಂತ, ಅಧಿಕಾರ ಮಾಡುವಂತ ಉದ್ದೇಶದಿಂದ ಮಾಡಿಲ್ಲ. ಅದರಲ್ಲಿ ಅವರನ್ನು ಏನೋ ಒಂದು ಅದನ್ನ ಮನಸ್ಸು ಮಾಡಿದ್ರೆ ಬಹುಶಃ ಇವತ್ತಿನ ದಿನಗಳಲ್ಲಿ ಒಬ್ಬ ದೊಡ್ಡ ರಾಜಕಾರಣಿಯಾಗಿ ಬೆಳೀತಾ ಇದ್ರು. ಅವರ ಜೀವನದ ಉದ್ದೇಶ ನಾನು ನೋಡಿದಂಗೆ ಹೇಳಬೇಕಾದ್ರೆ, ಕರ್ಮಣ್ಣೇ ವಾಧಿಕಾರಸ್ಥೆ ನಾ ಫಲೇಶು ಕದಾಚರ. ಅದನ್ನು ನಾನು ತಿಳ್ಕೊಂಡಂಗೆ, ಫಲಾಫಲಗಳ ಅಪೇಕ್ಷೆ ಇಲ್ಲದೆ ತನ್ನ ಧರ್ಮ ಹೇಳಿದ್ದನ್ನು ನಂಬು ಮತ್ತು ಅದನ್ನು ಆಚರಿಸು. ಬಹುಶಃ ಈ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಏನೋ ಒಂದು ಮಾತು ಹೇಳಿದ್ದಾನೆ, ಆ ಮಾತು ಅವರಿಗೆ 100ಕ್ಕೆ 100% ಅನ್ವಯವಾಗುತ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಕೆಲಸ ನಾನು ಮಾಡ್ತೀನಿ, ಅದು ಒಳ್ಳೇದಾದ್ರೆ ಆಗ್ತದೆ, ಇಲ್ಲಾದ್ರೆ ಇಲ್ಲ. अच्छा हुआ तो ठीक है, नहीं रहा तो कोई मतलब नहीं है, कोई बात नहीं है, मेरा काम उसको करना है ಅಂತ ಒಂದು ಆ ನಂಬಿಕೆ ಆಧಾರದ ಮೇಲೆ ಅವರು ಇವತ್ತಿನ ಮಟ್ಟ ಜೀವನ ನಡೆಸಿದ್ದಾರೆ. ಸೊ ಇಂಥ ಒಂದು ಒಳ್ಳೆಯ ಚಾರಿತ್ರ್ಯ, ವ್ಯಕ್ತಿತ್ವ, ಅನುಭವ ಇರುವಂತಹ ವ್ಯಕ್ತಿ ನಮ್ಮ ಸಮಾಜದಲ್ಲಿ, ಧಾರವಾಡದಂತ ಒಂದು ಸುಸಂಸ್ಕೃತ ನಗರದಲ್ಲಿ ಇದ್ದಾರೆ ಎನ್ನುವುದೇ ನಮಗೆ ಹೆಮ್ಮೆಯ ವಿಷಯ. ಜೀವನದಲ್ಲಿ ಅವ್ರಿಗೆ ಇನ್ನೂ ಕೂಡ ಮುಂದೆ ಬಹಳಷ್ಟು ಒಳ್ಳೆಯಾಗುವಂತ ಕೆಲಸ ಮಾಡಲಿ ಅಂತ ಜನ ಹಾರೈಸಿದ್ದಾರೆ. ಆದರೆ ನಾನು ಒಬ್ಬ ವೈದ್ಯನಾಗಿ ಅವರನ್ನು ಹಾರೈಸಿದ್ದು, ಅವರು ಸದಾಕಾಲ ಸುಖಿಯಾಗಿರಲಿ, ಆರೋಗ್ಯದಿಂದ ಇರಲಿ, ಅವರು ದೇವರ ಹೆಸರಿನಿಂದ ಅವರು ಏನು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಆ ಕೆಲಸವನ್ನು ಮುಂದುವರಿಸಲಿ ಅಂತ ಹೇಳಿ, ಇಂಥ ಇನ್ನೂ 100 ಹುಟ್ಟುಹಬ್ಬಗಳನ್ನ ಅವರ ಆಚರಿಸಲಿಕ್ಕೆ ದೇವರು ನಮಗೆ ಅವಕಾಶ ಕೊಡಲಿ ಅಂತ ನಾನು ದೇವರಲ್ಲಿ ಅಲ್ಲಾಹನಲ್ಲಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನೆಕ್ಸ್ಟ್ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ವಾರ್ ನಡೆದಿತ್ತು, ಬ್ಯಾಡೋ ಈಗ ಜನ ಮತ್ ನಮ್ಗೆ ಇದು ಮಾಡ್ತಾರೆ ಅಂತಂದ್ರೆ, ಮೆಹಬೂಬ್ ಪಠಾಣ್ ಮತ್ತ ಇವರು ಗುರಿಕಾರ್ ಏನ್ ಹೇಳಿದ್ರಂದ್ರ, ಅಧ್ಯಕ್ಷರ 2 ದಿನ ವಾರ ಮುಗಿತೈತ್ರಿ, ಸುಮ್ಕೂಡ್ರಿ ಅಂತ. ಬಹುತೇಕ ಜನರಲ್ ಮುನೀರ್ ಮತ್ತ ಇವರು ಮೋದಿ ಅವರು ಇವ್ರಿಗೆ ಮಾತಾಡಿದ್ರು, 2 ದಿನಕ್ಕೆ ವಾರ ಮುಗಿದು ಬಿಡ್ತದ, 2 ದಿವಸ ಆದ್ಮೇಲೆ ವಾರ ಮುಗಿತು. ನಾನು ಬ್ಯಾಡ, ಈಗ ಇನ್ನೂ ಮತ್ ಚಾಲು ಆದ ತ್ರಾಸ ಆಗ್ತದೆ, ಬೇಡ. ಜನರೊಳಗ ಮುಂಚೆ ನಮ್ಮ ಪಾರ್ಟಿ ವಿರುದ್ಧ ಬಹಳ ಮಾತಾಡ್ತಾರ, ವಾರದಲ್ಲಿ ದೀಪಕ್ ಅವರು ಸನ್ಮಾನ ಮಾಡಿಕೊಂಡ್ರು ಅಂತೇಳಿ. ಆದ್ರೆ
ಸನ್ಮಾನ ವಾರದಲ್ಲಿ ನಾವು ಮಾಡ್ಕೊಳ್ಳೋದಿಲ್ಲ. ಎರಡನೇ ಮಾತು, ಈ ಬಿಜೆಪಿಯವರು ಪ್ರಚಾರ ಬಹಳ ಹಂಗಿರ್ತಾರೆ. ಬ್ಯಾನರ್ ಬಹಳ ಕಡೆ ಹಾಕ್ಯಾರಲ್ರಿ ಅಂತ ಬಿಜೆಪಿಯವರು ಒಬ್ರು ಫೋನ್ ಮಾಡಿದ್ರು ನನಗೆ. ನಾ ಇದೆ ಇವತ್ತು ಪ್ರಾಮಾಣಿಕವಾಗಿ ಇವತ್ತು ರಾಜಕಾರಣದಾಗ ನನ್ನ ಕಾಂಗ್ರೆಸ್ ಪಕ್ಷ ಬಲಿಷ್ಠ ಆಗಬೇಕನ್ನೋ ಉದ್ದೇಶದಿಂದ ಕಾರ್ಯಕರ್ತರನ್ನ ಬಲಿಷ್ಠ ಮಾಡುವಂತ ಎಂದು ಚುನಾವಣೆ ಸೋತಲ್ಲ ಅವತ್ತ ಕಾರ್ಯಕರ್ತರನ್ನ ಬಲಿಷ್ಠ ಮಾಡಿದ್ರೆ ಮಾತ್ರ ಚುನಾವಣೆ ಗೆಲ್ಲಲಿಕ್ಕೆ ಸಾಧ್ಯ ಅಂಥೇಳಿ. ಬಲಿಷ್ಠ ಅಂದ್ರೆ ಹೊಡೆದಾಡಕ್ಕಲ್ಲ, ನಮ್ಮ ಮೈಬೂ ಪಠಾಣ ಒಂದು ದುಶ್ಮನ್ ಕೊಟ್ಟಿರ್ಬೇಕಂತ ಹೊಡೆದಾಡಕ್ಕಲ್ಲ, ಆರ್ಥಿಕವಾಗಿ ಬಲಿಷ್ಠ ಮಾಡಬೇಕಂತ ಹೇಳಿ ಎಲ್ಲಾ ಕಾರ್ಯಕರ್ತರಿಗೆ ಕೂಡಿ ಒಂದು ಮೀಟಿಂಗ್ ಮಾಡಿ ಅವರಿಗೆ ಕೆಲವು ಕಾರ್ಯಕರ್ತರಿಗೆ ಎಲ್ಲಾ ಲೈನ್ದಾಗ ಹಚ್ಚಿದೆ, ಎಲ್ಲರಿಗೂ ಒಂದೊಂದು ಲೈನ್ದಾಗ ಹಚ್ಚಿದೆ. ದೇವರ ಅನುಗ್ರಹ ಕೊಟ್ಟ ಎಲ್ಲರೂ ಇವತ್ತು 1 ರೂಪಾಯಿ ಖರ್ಚು ಮಾಡದೆ ನನ್ನ 40 ವರ್ಷದ ಕಾರ್ಯಕ್ರಮ ಮಾಡಿದ್ದಂತಂದ್ರೆ ಇದರ ಫಸ್ಟ್ ಕಾರ್ಯಕ್ರಮ. ಇಲ್ಲಿ ವೇದಿಕೆ ಮೇಲೆ ಇದ್ದವ್ರಿಗೆ ಎಲ್ಲರಿಗೂ ಡಾಕ್ಟರ್ ಶೇಖರ್ ನೀವು ಹೇಳಿದ್ರಲ್ಲ, ನಮ್ಮ ಪಕ್ಷದಾಗ ಏನೈತಿ ಮರೆ ಸಿಪಾಯಿ ಜಂಗ್ ಮೇ ನಾಮು ಸರ್ದಾರ್ ಕಾ ಇತ್ತು. ನಾ ಏನ್ ಮಾಡಿದೆ, ಮರೆ ಸರ್ದಾರ್ ನಾಮು ಕಾರ್ಯಕರ್ತಕ ಉಲ್ಟಾ ಸಿಸ್ಟಮ್ ಇಟ್ಟುಬಿಟ್ಟೆ. ಎಲ್ಲಾ ಇವತ್ತು ಕಾರ್ಯಕರ್ತರಿಗೆ ಹೇಳ್ತೀನಿ, ಯಾರು ಇರಲಿ, ನನ್ನ ಫಾಲೋವರ್ ಇರಲಿ, ಎಲ್ಲರೂ ಯಾರು ಇರಲಿ, ಆದ್ರೆ ನೀವು ನಿಮ್ಮ ಮನಿ ಫಸ್ಟ್ ಗಟ್ಟಿ ಮಾಡುವ ಮಟ್ಟ ನೀವು ನಾಯಕರಿಗೆ ಎಚ್ಚರಿಕೆ ಕೊಡಬೇಕು. ನಾವು ಕೋಟಿಗಟ್ಟಲೆ ಆರಾಮಿದ್ದು ನೀವು ನಿಮ್ಮ ಮನೆಯಾಗ ಊಟ ಇಲ್ಲ, ಅಡಿಗೆ ಇಲ್ಲ, ನಿಮ್ಮ ಮನೆ ಮಕ್ಕಳ ಶಾಲೆ ಕಲಿಯಕ್ ಆಗುದಿಲ್ಲ ಅಂದ್ರೆ ಐ ಆಮ್ ಅನ್ಫಿಟ್ ಟು ಬಿ ಎ ಲೀಡರ್ ಆಫ್ ದಿಸ್ ಕಾನ್ಸ್ಟಿಟ್ಯೂನ್ಸಿ ಅಂತ. ನಾಮಿನೇಷನ್ ಡಾಕ್ಟರ್ ಹೇಳ್ತೀನಿ ಕೇಳ್ರಿ, ಇಲ್ಲ ನೋಡಿಲ್ಲ, ಮಹೇಶ್ ಅಂತ ನಾಮಿನೇಷನ್ ಆಗ್ಬೇಕಾದ್ರೆ ಒಬ್ರು IAS ಆಫೀಸರ್ ನಾಮಿನೇಷನ್ ಇತ್ತು, ರಿಟೈರ್ಡ್. ನನಗೆ ಫೋನ್ ಮಾಡಿದ್ರು ಅವರು, IAS ಏನ್ರಿ ನಾವು ನಿಮ್ ಇಲೆಕ್ಷನ್ ಮಾಡಿಲ್ಲ ಏನ್ರಿ ಅಂತ ಹೇಳಿ. ನೀ ಇಲೆಕ್ಷನ್ ಮಾಡಿಪ್ಪ, ಅವ 40 ವರ್ಷದಿಂದ ಕಾಂಗ್ರೆಸ್ ಇಲೆಕ್ಷನ್ ಮಾಡ್ಯಾನ, ಯಾರು ಹೇಳಿದ್ರು ನಾ ಮಾಡೋಲ್ಲ ಅಂತ ಸಿದ್ದರಾಮಯ್ಯ ಒಂದೇ ಹೆಸರು ಕೊಟ್ಟು ಇವ್ರಿಗೆ ಮಾಡಿಸಿದ್ದ ನಾಮಿನೇಷನ್. ಮಹೇಶ್ ಉಲ್ಲಣ್ಣ ಅವರಿಗೆ ಇವತ್ತು ಹೊಸಮನಿ ಕಾರ್ಪೊರೇಟರ್ ಅವ್ನ್ ಟಿಕೆಟ್ ಕೊಡ್ಬೇಕಾದ್ರೆ ರೊಕ್ಕ ತಗೊಂಡ್ರಿ ಅವನ ಕಡೆ ಅಂತ ಕೇಳೋರು ಲೀಡರ್ ಸರ್. ಅಂದ್ರೆ ರೊಕ್ಕ ತೂಕ ಮಾಡಿ ಟಿಕೆಟ್ ಕೊಡುದ ಅಂತ ಕೇಳಿದ್ದ ಮೀಟಿಂಗ್ನಾಗ. ಅವ್ನ ಜವಾಬ್ದಾರಿ ಕೊಡ್ರಿ, ನಾವು ಆರಿಸ್ತರ್ತೀವಿ, ಊರಾಗಿನವ್ರೆಲ್ಲ ಹಿರಿಯರು ಮಾತಾಡಿದೆ, ಅವ್ನ್ ಕೊಡ್ರಿ ಆರಿಸ್ತವ್ರನ್ನ ಅಂತಂದ್ರೆ ತನ ಮನ ಧನದಿಂದ ಊರಾಗಿನ ಮಂದಿ ರೊಕ್ಕ ಹಾಕಿ ಆರಿಸಿದ್ರ ನಾವು ಸ್ವಲ್ಪ ದುಃಖಿದ ಗಾಡಿ ಅಷ್ಟ. ಇವತ್ತು ಸಾಮಾನ್ಯ ಕಾರ್ಯಕರ್ತ ಬಂದ. ಇವತ್ತು ಚುನಾವಣೆ ಆದ್ಮೇಲೆ ನಾನು ಸೋತ್ಕೂಳೆ ನಾ ಲೆಕ್ಕ ಹಾಕಿದೆ, 3 ತಗೊಂಡಿದ್ದು ಡಿಲಿಮಿಟೇಷನ್ ಆದ್ಮೇಲೆ, ಈಗ ರಾಜಕೀಯ ಧೋರಣೆ ಹೇಳ್ತೇನೆ, 30,000 ವೋಟ್ ಡಿಲಿಮಿಟೇಷನ್ ಆದ್ಮೇಲೆ. ಜಬ್ಬಾರ್ ಖಾನ್ ಹೊನ್ನೋಳಿ ಅವರು ತಗೊಂಡಿದ್ದು 27, ಇಸ್ಮಾಯಿಲ್ ಟಮಾಡಿ ಅವರು ತಗೊಂಡಿದ್ದು 50, ವಿನಯ್ ಕುಲಕರ್ಣಿ ಅವರು ಬಲ್ಲಾಟೆ ಕೊಂಬಿನವರು 2 ಸಲ ನಿಂತರೆ ಅವರು 50 ದಾಟಿಲ್ಲ. ನನಗ ಮಿಡ್ ನೈಟ್ ಟಿಕೆಟ್ ಕೊಟ್ಟರು ವಿದೌಟ್ ರಿಸೋರ್ಸ್. ನನ್ನ 6 ತಿಂಗಳು ಧಾರವಾಡ, ದಿಲ್ಲಿ, ಬೆಂಗಳೂರು ಅಡ್ಡಾಡ್ಕೊಂತ ಹೋದೆ ಟಿಕೆಟಿಗೆ. ಅದು ಸಿಕ್ಕ ಮೇಲೆ ನಾ ತಗೊಂಡಿದ್ದು 63,000 ವೋಟ್. ಮತ್ತ ಪ್ರಪ್ರಥಮವಾಗಿ ಜೀವನದಾಗ ಕಿಶೆ ಕೈ ಹಾಕಿದಂತ ನನ್ನ ವಿರೋಧಕರು ರೊಕ್ಕ ಟನ್ಗಟ್ಲೆ ಹಂಚಿದ್ರು. ರೊಕ್ಕ ಸರ್ ನಿಮ್ಗೆ ಗೊತ್ತೈತದ, ನಿಮ್ಗೊಂದು ಕಂಪ್ಲೇಂಟ್ ಮಾಡಿದ್ರು ಕಾರ್ಪೊರೇಟರ್ ಬಗ್ಗೆ ಅವ್ನು ಹೇಳಿರ್ತೇವೆ. ಇವತ್ತ ಈ ವೇದಿಕೆ ಮೇಲೆ ಹೇಳ್ತೇನೆ, ಬರುವ ಚುನಾವಣೆಯೊಳಗ ಸಾಮಾನ್ಯ ಕಾರ್ಯಕರ್ತರಿಗೆ ಅಲ್ಲಿ ನಿಂದ್ರಿಸಿ ಅವ್ನು ಸೋಲಿಸ್ತೇನೆ ರೊಕ್ಕ ಅಂತ ಕಾರ್ಪೊರೇಟರ್. ನಿಮ್ಗೂ ಗೊತ್ತೈತೆ ಯಾರನ್ನು ನಿಮ್ಗೆ ಫೋನ್ ಮಾಡಿದ್ದೆ. ಏನೈತಿ, ನಮ್ಮ ಕಾಂಗ್ರೆಸ್ ಅಷ್ಟೇ ಕಾರ್ಯಕರ್ತರು ಯಾವ ಪಕ್ಷದಾಗೂ ಇಲ್ಲ. ಕಾಂಗ್ರೆಸ್ದಷ್ಟೇ ಕಾರ್ಯಕರ್ತರು ಯಾವ ಪಕ್ಷದಾಗೂ ಇಲ್ಲ. ಮನೆಯವರು ಯಾವ ಪಕ್ಷದವೂ ಇಲ್ಲ. ನಮ್ದು ಬೇಸ್ ಐತಿ. ನಾವು ಅರವಿಂದ ಕೋಡ್ ತೊಗೊಳ್ಳೋದು ಯಾರ್ದ, SC ST ಬ್ಯಾಕ್ವರ್ಡ್, ಮುಸ್ಲಿಮ್ಸ್, ದಲಿತರು, ಇವು ತೊಗೊಳ್ಳೋದು. ನಾವು ಕೆಲಸ ನಾವು ಒಬ್ಬ ಬ್ರಾಹ್ಮಣಾಗಿ ನಾ ಆರಿಸಿ ಬಂದ್ಮೇಲೆ ಫಾರ್ವರ್ಡ್ ಕೆಲಸ ಮಾಡಿದ್ರೆ ಅದು ರಾಜಕಾರಣ ಅಲ್ಲ. ನಾನು 4 ಬಾರಿ ಕಾರ್ಪೊರೇಟರ್ ಇದ್ರೆ ಕೆಲವು ಡಿಸಿಷನ್ ತಗೊಂಡಿದ್ದು ನಾನು ಆ ಹೊತ್ತಿಗೆ ತ್ರಾಸ. GB ಒಳಗೆ 65 ಮಂದಿ ಒಂದ್ ಕಡೆ ಇದ್ರೆ ನಾವು ಒಬ್ಬನ ಕಾರ್ಪೊರೇಟರ್ ಇಲ್ಲೇ ಹೆಸರಿನ ನೋಡ್ರಿ ಲಾಸ್ಟ್ ಮಠ ಇರ್ತಿದ್ದ. ಆಮೇಲೆ ಅವ ಹೋಲಿ ಬಿಡಿ ಅಂದ್ರು ನಾ ಇಲ್ಲಪ್ಪ, ಅಲ್ಲಿ ಪರ್ಮಿಷನ್ ಕೊಡಬೇಕ ಮಸೀದಿಗೆ, ಅಲ್ಲಿ ಗಾಂಧಿ ಚೌಕ್ನಾಗ ದತ್ತಾತ್ರೇಯ ಗುಡಿ ಅವ್ರ ಹಿಂದ್ ಅವ್ರು ಕೊಟ್ಟಿದ್ದೈತೆ ಅವ್ರಿಗೆ ಕೊಡಬೇಕಂತ ಹೋರಾಟ ಮಾಡಿ, ಜವಳಿ ಅವ್ರು ಇದಾರೆ ನೋಡ್ರಿ, ಹೋರಾಟ ಮಾಡಿ ಅವ್ರು ಕೊಡಿಸ್ತಾನೆ.
ಇವೆಲ್ಲ ಯಾಕೆ ಹೇಳ್ತೀನಿ, ಜೀವನದಾಗ ಯಾರು ಯಾರಿಗಾಗುಲ್ಲ, ಸ್ವತಃ ಸಾಮರ್ಥ್ಯರಾಗ್ರಿ ನೀವು ಎಲ್ಲರೂ. ಮತ್ ಎಲ್ಲಾ ಮನುಷ್ಯನ ಕೈಯಾಗ ಒಂದು ಕೆಲಸ ಆಗುವಂತ ಶಕ್ತಿ ಇರ್ತದೆ. ಡಾಕ್ಟರ್ ಅವರು ನನಗೆ ಒಮ್ಮೆ ವಾಕಿಂಗ್ ನಡೆಯಕ್ ಬಂದಿದ್ದಿಲ್ಲ 2 ಸಲ. ಡಾಕ್ಟರ್ ಸಚಿನ್ ಬಂದ 6 ತಿಂಗಳು ನಡೆಯಕ್ ಆಗ್ತಿದ್ದಿಲ್ಲ ನನಗೆ. ಅವ್ರು ಟ್ರೀಟ್ಮೆಂಟ್ ಕೊಟ್ಟು ಫಿಸಿಯೋಥೆರಪಿ ಕೊಟ್ಟಿದ್ರು. ಆಮೇಲೆ 5-6 ಕಿಲೋಮೀಟರ್ 10 ಕಿಲೋಮೀಟರ್ ನಡೆಯಕತ್ತ. ಅಂದ್ರೆ ಪ್ರತಿಯೊಬ್ಬ ಮನುಷ್ಯ ಕೈಯಾಗ ದೇವರು ಒಂದು ಶಕ್ತಿ ಕೊಟ್ಟಾನ, ಅದು ಸದುಪಯೋಗ ಮಾಡ್ಕೋಬೇಕು. ಈ ಕಾದ್ರಿ ಅವರು ನನ್ನ ಮೇಲೆ ಬಹಳ ಪ್ರೀತಿ. ಯಾಕಂತಂದ್ರೆ ಅವರು ಇದರಿಂದ ಯಾವುದು SM ಕೃಷ್ಣ ಕಾಲದಿಂದ ನಾವು ಅವರು ಕೂಡಿ ಬಂದವರು. ಕಾದ್ರಿ ಅವ್ರಿಗೆ ದುವಾ ಈ ಸಲ 100% ದುವಾ ಮಾಡ್ಯಾರ. ಹೋದ್ಸಲ ದವಾನು ಕೊಟ್ಟಿದ್ರು, ದುವಾನು ಮಾಡಿದ್ರು. ದವಾನು ದುಡ್ಡು ಅವರು ಯಾರ್ದು ಬಿಡಿ ಹಿಡಿದ್ರು. ಕಾದ್ರಿ ಪಾಪ ಇಲೆಕ್ಷನ್ದಾಗ ಬಂದ ನಂದು ಹೇಳ್ತಾರೆ ರೊಕ್ಕ ಕೊಟ್ಟಿದ್ದಂತೆ. ನಾನ್ ನಿಂತಾಗ ಬಂದು ಸ್ವತಃ ರೊಕ್ಕ ಕೊಟ್ಟ. ಇವೆಲ್ಲ ಯಾಕೆ ನೆನೆಸ್ಬೇಕಾಗ್ತೈತೆ ಅಂತಂದ್ರೆ, ಮತ್ತೆ ರಾಜಕಾರಣದಾಗ ನೋಡ್ರಿ, ಅಧಿಕಾರಿಗಳ ಕಡೆ ರೊಕ್ಕ ಕೊಟ್ಟು ಪೋಸ್ಟಿಂಗ್ ಹಾಕಿದ್ರೆ ರಾಜಕಾರಣ ಆಗೋಲ್ಲ. ಅಧಿಕಾರಿಗಳಿಗೆ ಪೋಸ್ಟಿಂಗ್ ಮಾಡ್ಬೇಕಾದ್ರೆ ನಮ್ಮ ಕಾರ್ಯಕರ್ತರು ನೋಡ್ಕೋಪ, ಅವ್ರು ಬಂದ್ರೆ ಅಲ್ಲಿ ಕಾರ್ಯಕರ್ತರು ಕೆಲಸ ಆಗ್ಬೇಕಂತ ಹೇಳ್ಬೇಕಂತ ಹೇಳಿದ್ರು. ನಾ ಇಲ್ಲಿ ಯಾವ್ದೋ ಪೋಸ್ಟಿಂಗ್ ಮಾಡಿದ್ರು ಕಾರ್ಯಕರ್ತರು ಯಾವ ಹೇಳ್ಯಾರ ಅವ ಹಾಕೊಟ್ಟೇನೆ ಎಲ್ಲರಿಗೆ. ನಾ ಡಿಪ್ಯೂಟೆಡ್ ಕ್ಯಾಂಡಿಡೇಟ್ ಇದ್ದು ಒಂದು ಕ್ಯಾಂಡಿಡೇಟ್ ಅವ್ರು ಬರ್ತಾವ. ನಿಮ್ ಬೋವಿದು ಮಾಡ್ಬೇಕಾದ್ರೆ ಒಂದು ಹಿನ್ನೆಲೆ ಇರ್ತದೆ. ಬೋವಿ ಮಾಡಿದ್ವಿ. ಈಗ ಇವ್ರು ಮೇಡಮ್ ಯಾರಿದಾರ ಅವ್ರ ತಾವಸಿಗೆ ಸಣ್ಣ ಸಮಾಜದವ್ರು ಅವ್ರಿಗೆ ಗ್ಯಾರಂಟಿ ಸ್ಕೀಮಿನ ಅಧ್ಯಕ್ಷ ಮಾಡಿದೆ. ನನ್ನ ಕಡೆ ತಾಕತ್ ಎಷ್ಟಿತ್ತು ಅದನ್ನ ಉಪಯೋಗಿಸಿದೆ. ಇವತ್ತು ಮಹೇಶ್ ಶೆಟ್ಟಿ ರಾತ್ರಿ ಫೋನ್ ಮಾಡಿದ್ರು ಬರ್ತಾರಂತಂದ್ರೆ ಮಹೇಶ್ ಶೆಟ್ಟಿ ಕಡೆ ಆ ಕ್ವಾಲಿಟಿ ನಮ್ದೇ ಹೇಳ್ತಾನ, ತಂದು ಹೇಳುದಿಲ್ಲ. ಎಲ್ಲಾ ರಾಜಕೀಯ ಮಂದಿ ಬಗ್ಗೆ ಅವ್ರಿಗೆ ಗೊತ್ತೈತಿ. ರಾತ್ರಿ ಫೋನ್ ಪಾಪ ನೋಡ್ರಿ, ನಮ್ಗೆ ರಾತ್ರಿ ಯಾರು ಫೋನ್ ಮಾಡ್ತಾರೆ, ತೊಂದರೆ ಇದ್ದಾಗ ಮಾಡ್ತಾರೆ. ನಾ ಈಗ ಕರೋನಾದಾಗ ನಾ DC ಜೋಡಿ ಜಗಳ ಮಾಡಿ ನನಗೆ ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರು. DC ಯಾರು ನಿತಿಶ್ ಪಾಟೀಲ್ ಅವಾಗ ಕಮಿಷನರ್ ಯಾರು ಲೋಗೋಗಳು ಇವ್ರು ಲಾಭರಾಮ್ ಇದ್ರು. ನಾವು ಸ್ವಲ್ಪ ಅರವಿಂದ್ ಅವ್ರ ಜೋಡಿ ಅಡ್ಡಾಡ್ತೇವಲ್ಲ, ಒಂದ್ ಸ್ವಲ್ಪ ಮಾತಾಡಕ್ಕೆ IAS ಆಫೀಸರ್ ಜೋಡಿ ಕಲ್ತೇವೆ ಅವ್ರಿಗೆ. ಲಾಭರಾಮ್ಗೆ ಏನ್ ಹೇಳಿದ್ನೆ ಮೀಟಿಂಗ್ನಾಗ, ನಿಮ್ಗೆ ಗೊತ್ತೈತಲ್ಲ ಅಂತ ಕೇಳಿದ್ರು ನಂಗೆ DC, ನಾ ಇದಕ್ಕೆ ಹೆಡ್ ನ್ಯಾಚುರಲ್ ಕ್ಲೈಮೇಟ್ ಇದಕ್ಕೆ ನಾ ನಿಮ್ಗೆ ಅರೆಸ್ಟ್ ಮಾಡ್ಬೋದು ಅಂತಂದ. ನಾನೇ ಅರೆಸ್ಟ್ ಮಾಡಲ್ಲ ಅಂತಂತಂದೆ. ಯಾಕಂತಂದ್ರೆ ಒಬ್ಬ ಸಾಮಾನ್ಯ ಮನುಷ್ಯಗೆ ಆಕ್ಸಿಜನ್ ಸಿಕ್ಕಿದ್ದಿಲ್ಲ, ಅದಕ್ಕೆ ತೀರ್ಕೊಂಡಿದ್ದ, ಅದಕ್ಕೆ ಹೋರಾಟ ಇಟ್ಕೊಂಡು ಬಕಾಯಿಗಳು. ಅವ ದಲಿತ ಕುಟುಂಬ, ನಮ್ಮ ಆನಂದ್ ಮೋಷನ್ ಅವರವ್ರ ಸಂಬಂಧಿಕ, ಅವ್ರ ತೀರ್ಕೊಂಡಿದ್ದಾರೆ. ನೀವು ಮಾಡಿ ನನಗೆ ಅರೆಸ್ಟ್ ಅಂತ ಹೇಳಿದ್ದೆ. ನನಗೊಂದು ನೋಟಿಸ್ ಕಳಿಸಿದ್ರು ವಾಟ್ಸಪ್ ಮೇಲೆ. ನಾ ನೋಟಿಸ್ಗೆ ಉತ್ತರ ಏನು ಕೊಟ್ಟೇವೆ, ವೇರ್ ಐ ಶಾಲ್ ಕಮ್ ಸರ್ ಅಂತ ಹೇಳಿ DC ಆಫೀಸಿಗೆ ಬರ್ರಿ ಅಂತ 10 ಹೋದೆ. ಎಲ್ಲ ಆಫೀಸರ್ ಕೂತಿದ್ರು. ಎಲ್ಲರೂ ಕೂತಾಗ ನನಗೆ ಒಳಗೆ ನಾನು ಮೆಸೇಜ್ ಹಾಕಿದೆ, ನಾ ರೀಚ್ 10:30, 15 ನಿಮಿಷ ಆಮೇಲೆ ಕಳಿಸ್ತೀವಿ. ಅವರು ನನಗೆ DC ಕೇಳಿದ್ರು, ಇದು ನಾನು ಪ್ರಬಂಧಕ್ಕೆ ಇದಕ್ಕಿದ್ದೇನೆ, ನೀವು ನಿಮ್ಮನ್ನು ಅರೆಸ್ಟ್ ಮಾಡ್ಬೋದಲ್ಲ ಅಂತ. ಲೋಕರಾಮ್ ಸಾಹೇಬ್ರು ಹೇಳಿ ಅರೆಸ್ಟ್ ಮಾಡಂತ ಹೇಳಿ ಇವ್ರು ಸುತ್ತಿರೋರೆಲ್ಲ ಪ್ರೋಟೋಕಾಲ್ ಪ್ರಕಾರ ನೀವು ಹೇಳಿದ್ದಕ್ಕೆ ನೀವು ಉಪಯೋಗಿಸ್ತಾ ಇಲ್ಲ ಅಂತ ಹೇಳಿದೆ. ಕಮಿಷನರೇಟ್ ಇದ್ರೆ DC ಸುಪೀರಿಯರ್ ಅಲ್ಲ, ಕಮಿಷನರ್ ಸುಪೀರಿಯರ್ ಪ್ರೋಟೋಕಾಲ್. ಇವೆಲ್ಲ ನಮ್ಗೆ ಯಾಕೆ ಗೊತ್ತಾಗ್ಯಾವ ಅಂತಂದ್ರೆ ಅರವಿಂದ ಒಂದ್ ಸ್ವಲ್ಪ ಹೋರಾಟಗಾರ ಅವರೆಲ್ಲ ನಮ್ಮ ಸಂಪರ್ಕದಾಗ ಇರ್ತಾರ. ಅದರಲ್ಲಿ ನಂದೊಂದು ಸ್ವಭಾವ ಇದೆ, ಎಲ್ಲರೂ ಕಟ್ಕೊಂಡು ಬರ್ತೀನಿ. ಈಗ ನನಗೆ ಇಸ್ಮಾಯಿಲ್ ಟಮಾಟಗಾರಾಗ್ಲಿ, ಅರವಿಂದ ಇವರು ನಮ್ಮ ಲಿಂಬಿಕಾಯಿ ಅವರು ವಯಸ್ಸು ಅಂತ ಕೇಳಿರ್ತಾನೆ. ವಯಸ್ಸು ನೀವರು ಹೇಳ್ರಿ ಅಂತಂದ್ರೆ ನಾ ವಯಸ್ಸು ಯಾಕೆ ಹೇಳ್ಬೇಕು? ನಾ ಕಾರ್ಯಕರ್ತನಾಗಿ ಕೆಲಸ ಮಾಡುವಂತ ತಾಕತ್ ದೇವರು ಕೊಟ್ಟಾರ. ನನ್ನ ವಯಸ್ಸು ನನ್ನ ವರ್ಕ್ ಮೇಲೆ ನೋಡ್ರಲ್ಲ ನೀವು ಅಂತ ಹೇಳ್ತೀನಿ. ಇಲೆಕ್ಷನ್ ಸೋತ್ ಕೂಡ ಕಾದ್ರಿ ಸಾಹೇಬ್ರ ನಾ ಕಾರ್ಯಕರ್ತರು ಬರೋರು, ಸಾಹೇಬ್ರು ಹಿಂಗಾತು ಮುಂದಿಂದಿರ್ಬೇಕು ನೀವು ಹಾಗೆ ಹೌದಪ್ಪ, ಮುಂದೆ ನಿಂದ್ರಾಗ ಟಾನಿಕ್ ಟಾನಿಕ್ ಬೇಕಂದ್ರೆ ನಾನು ಮೆಹನತ್ ಮಾಡಬೇಕಂತ ಹೇಳಿ ನಿಮ್ಮೆಲ್ಲರ ಕಾರ್ಯಕರ್ತರ ಆಶೀರ್ವಾದದಿಂದ ನಾನು ಒಂದು ಬ್ಯಾಂಕ್ ಮಾಡಿದೆ. ಟೆಸ್ಟ್ ಮಾಡೋದಂತೆ ಒಂದು ಬ್ಯಾಂಕ್ ಮಾಡಿದೆ. ಆ ಬ್ಯಾಂಕ್ ಮಾಡಿದ್ದ ನಾವು ಬರೇ 10 ನಮ್ಮ ಆರ್ಯದುರ್ಗ, ಕಿರಾಣಿ ಮತ್ತು ಜಗದೀಶ್ ಧಾರವಾಡಕರ್, ಮಿಣಿಜ್ಗಿ ಒಂದ್ ಸ್ವಲ್ಪ ಪ್ರೊಫೆಷನಲ್ ಹಾಕೊಂಡೆ. ನನ್ನ ಮೀಟಿಂಗ್ ನನಗೆ ಬೈತಾರೋ, ನೀವು ಸಾಲ ಕೊಡ್ಕೊಂಡು ಹೋಗ್ಬೇಕಂತೆ. ಅವ್ರು ಹಾಕೊಂಡ್ರು, ಅವ್ರು ಟೀಕಾ ಮಾಡೋರು ನನ್ನ ಬದಲಾಗಿ ಇಟ್ಕೊಂಡು ಆ ಬ್ಯಾಂಕ್ ಇವತ್ತು ಸ್ಟಾರ್ಟ್ ಮಾಡಿದ್ದ 50 ಲಕ್ಷ ರೂಪಾಯಿದಾಗ
ಇವತ್ತು 15 ಕೋಟಿದು ಒಂದು ವರ್ಷದಾಗ ಆಗೈತೆ ನಮ್ಮ ಬ್ಯಾಂಕ್. 15 ಕೋಟಿ ಬ್ಯಾಂಕ್ ಆಗೈತಿ. ಇನ್ವೆಸ್ಟರ್ಸ್ಗೆ ಡಿವಿಡೆಂಡ್ 25% ಡಿಕ್ಲೇರ್ ಮಾಡಿವಿ ಈ ವರ್ಷ. 25% ಇನ್ವೆಸ್ಟ್ ಯಾರ್ಯಾರು ಮಾಡ್ಯಾರ ಅವರಿಗೆ ಶೇರ್ ಹೋಲ್ಡರ್ಸ್ಗೆ. ಅದಕ್ಕಿಂತ ಚಿಕ್ಕ ವ್ಯಾಪಾರಸ್ಥರಿಗೆ ಅನ್ಸೆಕ್ಯೂರ್ಡ್ ಲೋನ್ ಕೊಟ್ಟೆ ನಾವು. ಅನ್ಸೆಕ್ಯೂರ್ಡ್ ಲೋನ್ ಅದ್ರಾಗ ಹೂವಿನ ಮಾರ್ಕೆಟ್ನವರು ಇಲ್ಲಿದ್ದಾರೆ, ಮಾವಿನ ಮಾರ್ಕೆಟ್ನವರು ಇದ್ದಾರೆ. ನನಗೇನೈತಿ, ನನ್ನ ಕಡೆ ಬರೋರ 70% ಕಾಂಗ್ರೆಸ್ ಸಿದ್ಧಾಂತದವ್ರು. ನನ್ನ ಜೋಡಿ ಇದ್ದವ್ರಿಗೆ ಬಹುಸಂಖ್ಯಾತರಿಗೆ ಮನ ಪರಿವರ್ತನೆ ಮಾಡಿದೀನಿ. ಅದು ಸಕ್ಸಸ್ಫುಲ್ ಬ್ಯಾಂಕ್ ನಮ್ದು. ಇವತ್ತು ರೀಪೇಮೆಂಟ್ 100% ಕರೆಕ್ಟ್ ಮಾಡಿದವರು ಅಂತಂದ್ರೆ ಮುಸ್ಲಿಂ ವ್ಯಾಪಾರಸ್ಥರು ಎಲ್ಲ ಬ್ಯಾಕ್ವರ್ಡ್ ಮಂದಿ. ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಅವಕಾಶ ಸಿಕ್ಕರೆ ಎಲ್ಲರೂ ಮಾಡ್ತಾರೆ. ಅವಕಾಶ ಕೊಡುವಂತ ವ್ಯವಸ್ಥೆ ಒಳಗೆ ನಾವಿರ್ತಾರೆ. ನನಗೆ ಅರವಿಂದ್ ಕಟ್ಟಿಗೆ ಫ್ಯಾಕ್ಟರಿ ಹಾಕಿದ್ಗಳು ಏನಂದ್ರೆ ಹೇಳಿಲ್ಲೋ, ಫ್ಯಾಕ್ಟರಿ ಹಾಕಿದ್ರು ಕಾಟನ್ ಕೊಡಿಸ್ತೀನಿ ಅಂದ. ಒಮ್ಮೆ ಜುಲೈದಾಗ ತರಿಸಿದಲ್ಲಿ ಅರವಿಂದ್ ಕಟ್ಟಿಗೆ ಅವರು ಸಂಬಂಧಿಕರು ಬೀಗರು ಕೂಡಿ 2 ಕೋಟಿ ಮಾಲ್ ಜುಲೈದಾಗ ಕೊಡಿಸ್ಯಾನ. ಸೀದಾ ಫ್ಯಾಕ್ಟರಿ ಎಲ್ಲರೂ ಬಂದದ ಹೋದ್ಸಲ 2 ಕೋಟಿ ಮಾಲ್ ಕೊಡಿಸಿ, ಅದು ಉದ್ರಿ ಕೊಡಿಸಿಲ್ಲ. ಉದ್ರಿ ಕೊಡಿಸಿ ಆ ಮಾಲ್ ಅವ್ರಿಗೆ ಕೊಟ್ಟ ರೊಕ್ಕ ಮಾಡಿ ನಾವು ಒಂದ್ ಸ್ವಲ್ಪ ರೊಕ್ಕ ಉಳಿಸ್ಕೊಂಡ ರೈತರು ವಿಶ್ವಾಸ ಬೆಳೆಸಲಿಕ್ಕೆ ಪಾತ್ರ. ಇವೆಲ್ಲ ಯಾಕೆ ಹೇಳ್ತೀನಿ ಅಂದ್ರೆ ಜೈನ್ ಸಾಗರ್ ಎಲ್ಲರೂ ಮನುಷ್ಯ ಒಬ್ಬರಿಗೊಬ್ಬ ಹೆಲ್ಪ್ ಆಗ್ತಾನ ಅನ್ನುವಂತ ಸಿದ್ಧಾಂತ ಇಟ್ಕೋಬೇಕು ನಾವು. ನಮ್ಮ ಈಗ ಅಲ್ಲಿ ನೋಡ್ರಿ ದಶವಂತ ತೋಟದ ಅವ ನಮ್ ಕಡೆ ಕೆಲ್ಸಕ್ಕಿದ್ದ 40 ವರ್ಷದಿಂದ. ಇವತ್ತು ನಮ್ಗ ಸಾಲ ಕೊಡುವಂಗಾಗ್ಯದ. ನಾವು ಇದಕ್ಕೆ ಇದು ಮಾಡೋಲ್ಲ. ಬಸವಂತ ತೋಟದಂತ 40 ಕಾರ್ಯಕರ್ತರು ಬೆಳೆದ್ರೆ ನಮ್ಮ 40 ಬುಕ್ ಸಂಬಳಿಸ್ತಾರ ಅನ್ನುವಂತ ನಮ್ಗೆ ಇವತ್ತು ಈ ಸಂದರ್ಭದಾಗ ಹಿಂಡಿಸಗಿರಿ ಅವರು ನನ್ನ ಬಹಳ ವರ್ಷದಿಂದ ನೋಡ್ಕೊಂಡು ಬಂದಾರ. ಅವರು ಹೇಳಿದ್ರು ಭಾಷಣದಾಗ, ಇಸ್ಮಾಯಿಲ್ ಟಮಾಟಗಾರ ಹೇಳಿದ್ರು 46-47 ವರ್ಷ ಐತಿ ನನಗ ಇದೀಗ ದೀಪಕ್ ಚಿಂಚೋರಿ ಅವರಿಗೆ ಆಗುವಂತ ಇನ್ನೂ ದೃಢ ಇದೈತಿ, ನಾವಿರ್ತೇವೆ ಅವ್ರಿಗೆ ಅಂತಂದ್ರೆ. ಇಸ್ಮಾಯಿಲ್ ಟಮಾಟಗಾರ ಇವತ್ತು ಭಾಷಣ ಮಾಡ್ಯಾರಲ್ಲ ಅದು ಸತ್ಯ. ನಾವು ಏನಾರ ಮಾಡಿಸೋ ಮಟ್ಟ ನಾ ಏನಾರ ಆಗುದಿಲ್ಲ, ಅವನು ಮುಂಚೆ ಮಾಡಿಸ್ತೇನೆ. ಇದು ರಾಜಕಾರಣ ಏನೈತಿ, ಅಲ್ಪಸಂಖ್ಯಾತರು ಹೋಗಿ ತಗೋತೀವಿ ನಾವು. ಅಧಿಕಾರ ಕೊಡ್ಬೇಕಾರ ಈಗ ಕೊಡಕ್ ಹಿಂದ ಮುಂದೆ ಮಾಡ್ತೀವಿ. ನನಗೆ ವಾಕಿಂಗ್ನಾಗ ಹೇಳ್ತಾನೆ ತುಳಜಪ್ಪ ಅವರು, ಒಂದ್ ಸ್ವಲ್ಪ ಬಟ್ಟಿ ಕಡಿಮೆ ಮಾಡು ಅಂತ ಹೇಳ್ತಾನೆ. ನೀವು 85 ವರ್ಷ ಆಗಿತ್ತಪ್ಪ ತುಳಜಪ್ಪ, ನಿನ್ನ ಆಶೀರ್ವಾದ ಮಾಡಿಬಿಡ, ಅಷ್ಟು ವರ್ಷ ಅಂತೂ ಗ್ಯಾರಂಟಿ ಜಾಸ್ತಿ. ನಮ್ಮ ನನಗ್ ಡಿಸ್ಟರ್ಬ್ ಆದಾಗ ಮೊಬೈಲ್ದಾಗ ಶೇಖ್ ಅವ್ರ ಕಡೆ ಗುಡುಗಿ ತೋತೀವಿ ನಾವು. ಯಾಕೆ ಇವೆಲ್ಲ ಯಾಕೆ ಹೇಳ್ತೇನೆ ಈ ಸಂದರ್ಭದಾಗ? ಈಗ ಈ ಸಮಾರಂಭಕ್ಕೆ ನನಗೆ ತ್ರಾಸ ಆಗತ್ತಿದ್ದ. ನಮ್ಮ ಕಾರ್ಪೊರೇಟರ್ ತೆಳಕ್ ಕೂತಾರೆ, ದೊಡ್ಡ ಲೀಡರ್ಸ್ ತೆಳಕ್ ಕೂತಾರೆ. ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಕೆಬ್ಬೆರದ ಮಗಳ ತೆಳಗಿದ್ದಾರೆ. ಆಮೇಲೆ ನಮ್ಮ ಶಂಭು ಸಾಲಿಮನಿ, ಇಮ್ರಾನ್ ಎಲೆಗಾರ ಎಲ್ಲರೂ. ನಾ ಒಂದ್ ಹೇಳ್ತೀನಿ ರೀ ಸಂಧ್ಯವ್ರ, ಇಲ್ಲೇ ಸಾಕ್ಷಿ ಐತಿ ನೋಡ್ರಿ. ನವಲೂರು ಮಹಾವೀರ್ ಜೈನ್ ವಿನಯ್ ಕುಲಕರ್ಣಿ ಜಗಳ ಮಾಡಿ ಅವಂಗ ಅಧ್ಯಕ್ಷ ಸ್ಥಾನ ಕೊಡ್ಸಿದ್ದೆ APMC ಒಳಗೆ. ನಂದು ಒಂದು ಓಟ್ ಇತ್ತು. ನಾವು ಅವ್ರು ಹೇಳ್ದಂಗೆ ಹಾಕೊಂಡ್ ಬಂದೇವೆ ವಿನಯ್ ಕುಲಕರ್ಣಿ ಅವರು. ಆಗ ಒಮ್ಮೆ ಮಾತ್ರ ನಮ್ಗೆ ಇದು ಕೊಡ್ಲೇಬೇಕು, ಇಲ್ಲ ನಾ ಓಟ್ ಹಾಕೋಲ್ಲ ಅಂತ ಹೇಳಿ. ವಿನಯ್ ಕುಲಕರ್ಣಿ ಮಂತ್ರಿ ಪವರ್ಫುಲ್ ಆದ್ರೂ ಪಾಪ ಅವ್ನು ಮರ್ಯಾದೆ ಕೊಟ್ಟು ನನಗೆ ಮಾಡಿದಿಲ್ಲ ಮಹಾವೀರ್ ಜೈನ್ ಸಣ್ಣ ಸಮಾಜ. ಇವೆಲ್ಲ ಸಮಾಜಕ್ಕೆ ಕಟ್ಕೊಂತ ಹೋಗಿ ಬಸವಣ್ಣನ ತತ್ವ ಫಾಲೋ ಮಾಡ್ಬೇಕಂತಂದ್ರೆ ನಿಮ್ಮೆಲ್ಲ ಸಹಕಾರ ಇರ್ತೈತೆ ಅನ್ನೋದಕ್ಕೆ ಮಾಡಿ. ಈಗ ನಮ್ಮ ವರ್ಕ್ ಮಾಡೋರಿಗೆ ರಿಕಗ್ನೈಸೇಷನ್ ಕೊಡಬೇಕು. ಸರ್ಕಾರಿ ಅಧಿಕಾರಿಗಳು ಏನಿರ್ತಾರೆ, ಯಾವ ಸರ್ಕಾರ ಇರ್ತಾರಲ್ಲ ಅವ್ರಿಗೊಂದು ಸ್ವಲ್ಪ ಮುಲಾಜದಾಗ ಇರ್ತಾರೆ. ಆದ್ರೆ ಪಾಪ ಅದ ನಾವು ನಮ್ಮ ಸರ್ಕಾರದಿಂದ ನಾವು ಮಾಡಿಲ್ಲ ಅಂತ ನಾವು ಇದು ಮಾಡಲ್ಲ. ವಿಂಡಕ್ಟಿವ್ ನೇಚರ್ಲಿಂದ ಏನೂ ಆಗೋಲ್ಲ. ಇವತ್ತು ಇಂಡಿಯಾ ಪಾಕಿಸ್ತಾನ ವಾರ ಆದ್ರೂ ವಿಂಡಕ್ಟಿವ್ ನೇಚರ್ಲಿಂದ ಏನೂ ಆಗಲಿಲ್ಲ. ಮತ್ತು ಶಾಂತಿ ಕ್ರಾಂತಿ ಇವು ಏನೈತಿ ವಾರ್ ಕೇಳಕ್ ಬಹಳ ಚಂದ್ರಿ ಬಾನ್ ಹಾರ್ತಿ ಇದು ಹಾರ್ತಾರ. ನನಗೆ ಒಬ್ಬ ಹೇಳಿದ ರಫೇಲ್ ಬಿದ್ದೈತಿ ಅಂತಂದ. ಅದು ಬಿದ್ದ್ರ ಏನಾಗೋದು, ಎದ್ರ ಏನಾಗೋದು, ನಿನ್ ಮನಿ ನಡೀತೈತಿ ಹೇಳ ಮುಂಚೆ ವಾರ ಅವು ಬಿಟ್ಟು ಬಿಡ್ರವ. ನಾವು ಇಲ್ಲೇ ಫಸ್ಟ್ ಗಟ್ಟಿ ಆಗಬೇಕು, ನಮ್ಮ ಕಾರ್ಯಕರ್ತರು ಗಟ್ಟಿ ಆಗಬೇಕು. ಸಾಲಿಮನಿ ಹೇಳಿದ 95 ಮಾಡ್ಯಾರ ಕೊಡುದಪ್ಪ, ಎಲ್ಲ ಕೊಡುನು, ನೀ ಚಿಂತೆ ಮಾಡ್ಬೇಡ ಕೊಡುದು ಅಂತ ಹೇಳಿದೆ. ನಮ್ಮ ಕಡೆ ರೊಕ್ಕ ಕಡಿಮೆ ಇಲ್ಲ, ಬಂದಿದ್ದು ಉಳಿಯುವುದಿಲ್ಲ. ಯಾಕಂತಂದ್ರೆ ನಾವು ಬಂದಿದ್ದು ಹಾಕ್ಕೊಂತ ಹೋಗ್ತೀವಿ.
ನಾ ಇವತ್ತು ಹೇಳ್ತೇನೆ, ರೊಕ್ಕ ಖರ್ಚು ಮಾಡುವುದು ಕಡಿಮೆ ಮಾಡಿದ್ರೆ ದೇವರು ನನಗೆ ಉತ್ಪನ್ನ ಕೊಡುವ. ರೊಕ್ಕ ಖರ್ಚು ಮಾಡುವ ಮಂದಿಗೆ ನಾ ಕಡಿಮೆ ಮಾಡಿದ್ರೆ ದೇವರು ಉತ್ಪನ್ನ ಕೊಡುದಿಲ್ಲ. ಅಲ್ಲೇ ಚಪ್ಪಣಿ ಹೊಡಕತ್ತ ನೋಡ್ರಿ, ನಮ್ಮ ಮಿಲ್ ಬಾಜುಗೆ ನಾವು ಕುರ್ಬಣ್ಣ ಪ್ಲಾಟ್ ಮಾಡ್ತಾನ ನಾವು. ಈಗ ಇಲ್ಲಿ ಧಾರವಾಡದಾಗ ಫೇಮಸ್ ಆಗಿಬಿಟ್ಟಾನ ಕುರ್ಬುರ್ ಗೌಡ. ಯಾಕಾಗ ನಾವು ಪ್ಲೀಸೆಂಟ್ ಐತಿ ಸರ್, ಅಣ್ಣ ತಮ್ಮ ಅನ್ಕೊಂತ ನಾನು ಮುಂಚೆ 2 ಎಕರೆ ತಗೊಂಡ, ಆಮೇಲೆ 4 ತಗೊಂಡ, ಇನ್ನೊಂದು 2 ಎಕರೆ ಮೇಲೆ ಕಣ್ಣು ಹಾಕ್ತಾನ. ಅಂದ್ರ ಅವನ ಕಡೆ ಕ್ರಮ ಐತಿ.